ನಾವೊಂದು 2 ಕ್ಯಾಬಿಂದ ಲಾಂಚ್ ಮಾಡಿದ್ವಿ. ನಾವೇ ಡ್ರೈವ್ ಮಾಡ್ತಾ ಇದ್ವಿ. ನಾನು ಎಷ್ಟೋ ಸತಿ ನೈಟ್ ಮಾಡ್ತಿದ್ದೆ. ನನ್ನ ಮಗು ಹುಟ್ಟಿದ್ಮೇಲೆ ಅವನಿಗೆ ಕಾರ್ ಚೇರ್ ತರ ಮಾಡಿಬಿಟ್ಟು ಅವನ್ನ 9 ತಿಂಗಳು ಮಗುನ ಕೂರಿಸ್ಬಿಟ್ಟು ಇವರ್ ಡ್ರೈವಿಂಗ್ ಏರ್ಪೋರ್ಟ್ ಅಲ್ಲಿ ಇದೊಂದು ಪ್ರಾಜೆಕ್ಟ್ ನ ಡಿಸ್ಕಸ್ ಮಾಡಿದ್ವಿ. ದಿಸ್ ಇಸ್ ನಾಟ್ ಅಟ್ ಆಲ್ ಪಾಸಿಬಲ್ ಅಂತ ನಕ್ಬಿಟ್ರು. ವಿ ಸ್ಟಾರ್ಟೆಡ್ ಅವರ್ ಬಿಸ್ನೆಸ್ ವಿತ್ 20,000 rupees. ಒಂದು ಲ್ಯಾಂಡ್ ತಗೊಂಡಿದ್ವಿ, ಅದನ್ನ ಪ್ಲೆಜ್ ಮಾಡಿ ವಿ ಬಾಟ್ ಕಾರ್ಸ್. ಯಾಕಂದ್ರೆ ಇಲ್ಲಿವರೆಗೂ ಇಂಡಿಯಾದಲ್ಲಿ ಯಾರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ಲಾಂಚ್ ಮಾಡಿಲ್ಲ. ಹೆಣ್ಮಕ್ಳು ಕಂಪ್ಲೀಟ್ಲಿ ಪ್ರಜಾಪ್ರಭುತ್ವ ಹೇಗಿದೆಯೋ ಜನರಿಗಾಗಿ, ಜನರಿಗೋಸ್ಕರ, ಜನರಿಂದ, ಅದೇ ರೀತಿ ಮಹಿಳೆಯರಿಂದ ಮಹಿಳೆಯರಿಗೋಸ್ಕರ, ಮಹಿಳೆಯರಿಗಾಗಿ. ಸ್ನೇಹಿತರೆ, ನಿಮ್ಗೆಲ್ರಿಗೂ ಒಂದು ವಿಶೇಷವಾದ ಒಂದು ಕಥೆಗೆ ಸ್ವಾಗತ. ಸ್ನೇಹಿತರೆ, ಹೆಣ್ಣು ಮಕ್ಕಳ ಒಂದು ಹೋರಾಟದ ಕಥೆಯನ್ನು ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೆಣ್ಣು ಮಕ್ಕಳೆಲ್ಲರೂ ಸೇರಿ ಒಂದು ಟ್ಯಾಕ್ಸಿ ಸರ್ವಿಸ್ನ ಶುರು ಮಾಡಬೇಕು ಬೆಂಗಳೂರಿನಲ್ಲಿ ಟ್ಯಾಕ್ಸಿ ಸೇವೆಗಳಿಗೆ ಬಹಳಷ್ಟು ಬೇಡಿಕೆ ಇದೆ. ನಾವು ಆ ಸೇವೆಯನ್ನು ಶುರು ಮಾಡಬೇಕು ಅಂತ ಹೇಳಿ ಶುರು ಮಾಡಿದ್ದಾರೆ. ಅನೇಕ ನೊಂದ ಹೆಣ್ಣು ಮಕ್ಕಳು, ಅನೇಕ ಹೋರಾಟಗಾರ್ತಿ, ಛಲಗಾರ್ತಿ ಮನಸ್ಥಿತಿ ಇರುವ ಹೆಣ್ಣು ಮಕ್ಕಳ ಕಥೆ ಇದು. ಸ್ನೇಹಿತರೆ, ನಿಮಗೆಲ್ರಿಗೂ ಪಿಂಕ್ ಟ್ಯಾಕ್ಸಿ ಕಥೆಗೆ ಆತ್ಮೀಯವಾದ ಸ್ವಾಗತ. ಬನ್ನಿ, ಇದು ಮಲ್ಲೇಶ್ವರಂ ಏರಿಯಾ, ಹೋಗೋರು ಮಾತಾಡ್ಸೋಣ. ಪಿಂಕ್ ಟ್ಯಾಕ್ಸಿ ಆಫೀಸಿಗೆ ನಿಮ್ಗೆ ಸ್ವಾಗತ. ಸ್ನೇಹಿತರೆ ನೋಡಿ, ಇವರೇ ಅನುರಾಧ ಮೇಡಮ್. ಮೇಡಮ್ ನಮಸ್ತೆ, ಶುಭೋದಯ. ನಮಸ್ತೆ. ಗೋ ಪಿಂಕ್ ಟ್ಯಾಕ್ಸಿ ಸೇವೆಯ ಆಧಾರ ಸ್ತಂಭ ಅಂತ ಹೇಳೋದು ತಪ್ಪಲ್ಲ. ಹೇಗಿದ್ದೀರಿ ಮೇಡಮ್? ಆರಾಮದಿನ್ ಸರ್. ನಿಮ್ಮ ಕಚೇರಿ ಇದು? ಇದೆ ನಮ್ಮ ಆಫೀಸ್. ತುಂಬಾ ಪುಟ್ಟ ಆಫೀಸ್. ಸೊ ನನ್ನ ಹೆಸರು ಅನುರಾಧ ಉದಯಶಂಕರ್ ಅಂತ, ಪ್ರಾಪರ್ ಬ್ಯಾಂಗ್ಳೂರು. ನನ್ನ ಹೆಸರು ಕಲ್ಯಾಣಿ ಮೋಹನ್ ಅಂತ. ಹೌದು, ನಾವು ಮೂರು ಜನ ಇದ್ದೀವಿ. ಸೊ ನನ್ನ ಹೆಸರು ಅನುರಾಧ, ಇವ್ರ ಹೆಸರು ಕಲ್ಯಾಣಿ ಮೋಹನ್ ಅಂತೇಳಿ, ಇನ್ನೊಬ್ಬರು ಸುನೀಲಾ ಸುರೇಶ್ ಅಂತ ಇದ್ದಾರೆ. ಸುನೀಲಾ ಸುರೇಶ್. ಗೋ ಪಿಂಕ್ ರೆಗ್ಯುಲರ್ ನಮ್ಮ ಟ್ಯಾಕ್ಸಿ ಸೇವೆಗಳು ಬರ್ತಾವಲ್ಲ, ಅದೇ ಥರ ಕಂಪ್ಲೀಟ್ಲಿ. ಸೊ ಇದೇನಂತ ಹೇಳಿದ್ರೆ, ಇದರಲ್ಲಿ ಒಂದು ಪ್ರಾಮುಖ್ಯತೆ ಏನು ಅಂತ ಹೇಳಿದ್ರೆ, ಗೋಪಿಂಗ್ ಪ್ರೀಮಿಯಂ ಕ್ಯಾಬ್ಸ್ ಇನಿಷಿಯೇಟಿವ್ ತೊಗೊಂಡಿರೋದೇ ವಿಮೆನ್ಸ್ಗೋಸ್ಕರ. ಕಂಪ್ಲೀಟ್ಲಿ ರನ್ ಬೈ ವಿಮೆನ್. ರನ್ ಮಾಡ್ತಾ ಇರೋದು ವಿಮೆನ್, ಡ್ರೈವ್ ಮಾಡೋದು ವಿಮೆನ್, ಅದರಲ್ಲಿ ಪ್ಯಾಸೆಂಜರ್ ಕೂಡ ವಿಮೆನ್. ನೀವು ನಿಮ್ಮ ಫ್ಯಾಮಿಲಿ ಜೊತೆ ಇದ್ರೆ ಮಾತ್ರ ಹತ್ತಬೇಕು. ಇಂಡಿವಿಜುವಲಿ ಮೆನ್ ಇಸ್ ನಾಟ್ ಅಲೌಡ್ ಇನ್ ಅವರ್ ಕ್ಯಾಬ್ಸ್. ಸಿಂಗಲ್ ಮ್ಯಾನ್ ಇಸ್ ನಾಟ್ ಅಲೌಡ್ ಇನ್ ಅವರ್ ಕ್ಯಾಬ್ಸ್. ಖಂಡಿತ. ಒಂಥರ ನಮ್ಮ ಕಂಪ್ಲೀಟ್ಲಿ ಪ್ರಜಾಪ್ರಭುತ್ವ ಹೇಗಿದೆಯೋ ಜನರಿಗಾಗಿ, ಜನರಿಗೋಸ್ಕರ, ಜನರಿಂದ, ಅದೇ ರೀತಿ ಮಹಿಳೆಯರಿಂದ ಮಹಿಳೆಯರಿಗೋಸ್ಕರ, ಮಹಿಳೆಯರಿಗಾಗಿ. ಸೊ ಇದು ಕಾನ್ಸೆಪ್ಟ್ ಬಂದಿದ್ದೆ ನಮ್ಮ ನಿರ್ಭಯ ಕೇಸ್. ನಮಗೆ ಡೆಲ್ಲಿಲಾದ ನಿರ್ಭಯ ಕೇಸ್. ಸೊ ನಮಗೆ ತುಂಬಾ ಒಂದು ಚೇಂಜಸ್ ನ ತರಬೇಕು ಒಂದು ಬೆಂಗಳೂರಿಗೆ. ಅದು ಆ ನಿರ್ಭಯ ಕೇಸ್ ಆದ್ಮೇಲೆ ಇಲ್ಲಾಗಿದ್ದು ಪ್ರತಿಭಾ ಶ್ರೀಕಂಠಮೂರ್ತಿ ಕೇಸ್, ಅಂಜನಾಪುರ, ನಮ್ಮ ಸಾಫ್ಟ್ವೇರ್ ಇದ್ರಲ್ಲಿದ್ದವರು. ಸೊ ಇವ್ರದೆಲ್ಲ ನೋಡಿದಾಗ ಹಂಗಿದ್ರೆ ನಾವ್ ಅನ್ಕೋತೀವಿ ನಮ್ಗೆ ಫ್ರೀಡಮ್ ಬಂದಿದೆ ಅಂತ. ಬಟ್ ಒಂದ್ ಹೆಣ್ಮಗು ಒಂದು ಟ್ರಾವೆಲ್ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಇದೆ. ಅದ್ರಲ್ಲೂ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೋಗ್ಬೇಕಾದ್ರೆ ಆಕೆಗೆ ಎಷ್ಟು ತೊಂದರೆಗಳನ್ನ ಫೇಸ್ ಮಾಡ್ತಾಳೆ. ಇಲ್ಲ ನೈಟ್ ಡ್ರೈವ್ ಮಾಡ್ತಾರೆ ಹುಡುಗನ ಜೊತೆಗೆ ಎಷ್ಟು ಸೇಫ್ಟಿಯಾಗಿ ಮನೆಯವರು ಅವಳ ಜೊತೆ ಕಳಿಸ್ಬೋದು. ಅಣ್ಣ ಆಗ್ಲಿ, ಹೆಂಡತಿ ಆಗ್ಲಿ, ಹಲವಾರು ಚಾಲೆಂಜಸ್ ಮನೆಯವರು ಫೇಸ್ ಮಾಡ್ತಾರೆ ಒಂದು ಹುಡುಗಿ ಹೋಗ್ಬೇಕಾದ್ರೆ. ಸೊ ಇದನ್ನೆಲ್ಲ ನೋಡ್ಕೊಂಡು ನಾವು ಏನಾದ್ರೂ ಒಂದ್ ಮಾಡ್ಬೇಕು ಅಂತ ವಿ ಕೇಮ್ ಅಪ್ ವಿತ್ ಗೋ ಪಿಂಕ್ ಪ್ರೀಮಿಯಂ ಕ್ಯಾಬ್ಸ್ ಅಂತ. ಸಿ ಪ್ರಾಪರ್ಲಿ ಬ್ಯಾಂಗ್ಳೂರ್ಲೇ ಹುಟ್ಟಿ ಬೆಳೆದಿದ್ದೆಲ್ಲ. ಸೊ BCom MBA ಮಾಡಿದ್ದೀನಿ ಮಾರ್ಕೆಟಿಂಗಲ್ಲಿ. ಸ್ಕೂಲ್ ಡೇಸ್ ಅಂತೂ ಲೈಕ್ ವೆರಿ ಚಾಲೆಂಜಿಂಗ್. ಯಾಕಂತ ಹೇಳಿದ್ರೆ ವಿ ಆರ್ ಫ್ರಮ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಏನೋ ಒಂದು ಸಾಧಿಸಬೇಕು ಅನ್ನೋ ಒಂದು ಇದಿತ್ತು. ಆಗಿನ ಎಜುಕೇಷನ್ನು ಅದೆಲ್ಲನೂ ಕಾಪಪ್ ಮಾಡೋದು, ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಬೇಕು ಅನ್ನೋ ಒಂದು ಪರಿಸ್ಥಿತಿ. ಸೊ ಹಾಗಾಗಿ ನನಗೆ ಆವಾಗಿಂದನೂ ಐ ವಾಸ್ ವೆರಿ ಮಚ್ ಇದು ಏನಾದರೂ ಒಂದು ಮಾಡಬೇಕು ಅಂತ. ಆ್ಯಂಡ್ ಐ ನೆವರ್ ಆ್ಯಕ್ಚುಲಿ ಸ್ಪೆಂಡ್ ಮೋರ್ ಟೈಮ್ ವಿತ್ ಫ್ರೆಂಡ್ಸ್ ಯಾರ ಜೊತೆ ಆದರೂ. ಕಂಪ್ಲೀಟಾಗಿ ಅಂದರೆ ನಂದು ಓದೋದು, ನಾನು ನನಗೆ ಏನು ಬೇಕೋ ಎಜುಕೇಷನ್ಗೆ ಕರೆಕ್ಟಾಗಿ ಅದನ್ನು ಮನೇಲಿದ್ದು ಯಾವ ಥರ ಅರ್ನ್ ಮಾಡ್ಕೊಳ್ಳೋದು, ಲೈಕ್ ಟ್ಯೂಷನ್ಸ್ ತೊಗೊಳ್ಳೋದು, ಈ ಥರ ನಾನು ಬೆಳೆದು ಬಂದಿದ್ದ ರೀತಿ. ಸೊ ಹಾಗಾಗಿ ನಾನು ಸೆಕೆಂಡ್ PU ಹೋದಾಗಲೂ 10th ಹಾಲಿಡೇಸಲ್ಲಿ ನಾನೊಂದು ಕಂಪನಿಲಿ SLV ಟೆಲಿಕಾಮ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ. ರಜದಲ್ಲಿ ಕೂಡ ಐ ಯೂಸ್ ಟು. ಯಾಕಂತ ಹೇಳಿದ್ರೆ ಅಟ್ಲೀಸ್ಟ್ ನಾನು ನಮ್ಮ ತಂದೆ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ವರ್ಕ್ ಮಾಡೋರು. ಸೊ ಹಾಗಾಗಿ ಅವರು ವೆರಿ ಕಂಫರ್ಟಬಲ್ ಲೈಫ್. ಬಟ್ ಆದರೆ ನಮಗೆ ಆ ಸ್ವಾಭಿಮಾನ ಅನ್ನೋದು ಎಷ್ಟು ಕಲಿಸಿದ್ರು, ಇಂಡಿಪೆಂಡೆಂಟಾಗಿ ಬದುಕಬೇಕು ಅಂತ ನಮ್ಮ ತಂದೆ ಎಷ್ಟು ಕಲಿಸಿದ್ರು ಅಂದರೆ, ಸೊ ನಾನು ನನ್ನ ರಜೆಗಳನ್ನ ನಾನು ವೇಸ್ಟ್ ಮಾಡ್ತಿರ್ಲಿಲ್ಲ. ಒಂದು 3-4 ಡೇಸ್ ನಾನು ಸ್ಪೆಂಡ್ ಮಾಡಿದ್ರೆ ಮಿಕ್ಕಿದ್ದೆಲ್ಲ ನಾನು ಏನಾರೋ ಒಂದು ಅಕಾಮಡೇಟ್ ಮಾಡ್ಕೊಂಡ್ಬಿಡ್ತಿದ್ದೆ. ಸೊ ಮದುವೆ ಹುಡುಗಿರಿಗೆ ಮೆಹಂದಿ ಹಾಕೋದು, ಆಮೇಲೆ ಡ್ರಾಯಿಂಗ್ಸ್ನ ಹೇಳ್ಕೊಡೋದು, ಟ್ಯೂಷನ್ಸ್ ಮಾಡೋದು, ಈ ಥರ ಹಲವಾರು ರೀತಿಯಲ್ಲಿ ನಾನು ಇದು ಮಾಡ್ತಿದ್ದೆ. ಸೊ 10th ಹಾಲಿಡೇಸಲ್ಲಿ ಟೆಲಿಕಾಮ್ ಪ್ರೈವೇಟ್ ಲಿಮಿಟೆಡಲ್ಲಿ ನಾನು 2 months 3 months ರಜದಲ್ಲಿ ನಾನು ವರ್ಕ್ ಮಾಡಿ ಆ ದುಡ್ಡನ್ನು ತೊಗೊಂಡು ಬಂದು ನಾನು PUCಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಫೀಸು, ಬುಕ್ಸು, ಯಾವುದೇ ರೀತಿ ಮೇನ್ ಏನಂದರೆ ಉದ್ದೇಶ ನನ್ನ ತಂದೆ ತಾಯಿಗೆ ತೊಂದರೆ ಕೊಡಬಾರ್ದು ಅಂತ. ಆ ಥರ ಸ್ಥಿತಿ ಏನಿಲ್ಲ. ಬಟ್ ನನಗೇನಂದರೆ ನನ್ನ ದುಡಿಮೆನ ನಾನು ಅರ್ನ್ ಮಾಡಿಕೊಂಡ್ರೆ ನನ್ನ ತಂದೆ ತಾಯಿಗೆ ನಾನು ಎಲ್ಲೋ ಬರ್ಡನ್ನ ಕಮ್ಮಿ ಮಾಡ್ಬೋದು.
ದೇ ವಿಲ್ ಬಿ ವೆರಿ ಕಂಫರ್ಟಬಲ್ ಅನ್ನೋ ಥರ ನನಗೆ. ಆಮೇಲೆ ನಾನು BCom ತೊಗೊಂಡೆ ಅನ್ನೋದಕ್ಕೋಸ್ಕರ ನನಗೆ ನನ್ನ ತಮ್ಮನಿಗೆ ಇಂಜಿನಿಯರಿಂಗ್ ಏನಾದ್ರು ಮಾಡಿಸ್ಬೇಕು ಅಂತ ಒಂದು ಆಸೆ. ಸೊ ಹಾಗಾಗಿ ನನಗೆ ನಾನು ಸ್ವಲ್ಪ ಸಪೋರ್ಟ್ ಮಾಡಿದರೆ ಅಪ್ಪನಿಗೆ ಇನ್ನೊಂದು ಸ್ವಲ್ಪ ಹೆಲ್ಪ್ ಆಗುತ್ತೆ ಅನ್ನೋ ಒಂದು ನನಗಿದು. ಮತ್ತು ನನಗೆ ನಾರ್ಮಲಿ ಟೈಮ್ ಸ್ಪೆಂಡ್ ಮಾಡೋಕ್ಕಿಂತ ಏನಾದರೂ ಒಂದು ಒಳ್ಳೆ ಕೆಲಸಕ್ಕೆ ನನ್ನ ಒಂದು ಟೈಮ್ನ ನಾನು ಸ್ಪೆಂಡ್ ಮಾಡಬೇಕು ಅನ್ನೋದು ತುಂಬ ಇತ್ತು. ಸೊ PU ಗೌರ್ಮೆಂಟ್ ಕಾಲೇಜ್, ಶಿವನಹಳ್ಳಿ ಗೌರ್ಮೆಂಟ್ ಕಾಲೇಜಲ್ಲಿ ಜಾಯ್ನ್ ಆದೆ. ದಟ್ ಈಸ್ ಅರ್ಲಿ ಮಾರ್ನಿಂಗ್ ಕಾಲೇಜು, 7 o'clock to 12:30. ಅದಾದಮೇಲೆ ಹೌದು, ನಮ್ಮದು ಒಂದು 8 periods ಅದರಲ್ಲೇ ಮುಗ್ದೋಗ್ಬಿಡೋದು. ಕಾಮರ್ಸ್ ತೊಗೊಂಡಿದ್ದು. ಸೊ ಅಲ್ಲಿಂದ ಬಂದಮೇಲೆ ನಾನು ಅಕ್ಕಪಕ್ಕದ ಮನೆಯವ್ರ ಹತ್ರ ಟ್ಯೂಷನ್ಸ್ ಹೇಳ್ಕೊಡ್ತಿದ್ದೆ ಮಕ್ಕಳಿಗೆಲ್ಲ. ಟ್ಯೂಷನ್ಸ್ ಹೇಳ್ಕೊಡೋದು, 6 o'clock ಟ್ಯೂಷನ್ ಹೇಳ್ಕೊಡೋದು, ಅದಾದಮೇಲೆ ನಾನು ಓದೋದು, ಈ ಥರ ಮಾಡಿದೆ. ದೆನ್ ಡಿಗ್ರಿಲಿ ಐ ಥಾಟ್ ಲೆಟ್ಸ್ ಇನ್ನೇನಾದರೂ ಮಾಡ್ಬೋದು ಅಂತ ಆಕ್ಸ್ಫರ್ಡ್ ಸ್ಕೂಲಲ್ಲಿ ಟೀಚರಾಗಿ ವರ್ಕ್ ಮಾಡೋಕ್ಕೆ ಶುರು ಮಾಡಿದೆ. ಫಸ್ಟ್ ಇಯರ್ ಡಿಗ್ರಿಗೇನೆ ವಿಜಯನಗರದಲ್ಲಿ ಮಾರ್ನಿಂಗ್ ಇದು ಟೀಚರಾಗಿ ವರ್ಕ್ ಮಾಡ್ತಿದ್ದೆ, ಮಧ್ಯಾಹ್ನ ಟ್ಯೂಷನ್ಸ್ ಹೇಳ್ಕೊಡ್ತಿದ್ದೆ. ನಾನು ಈವ್ನಿಂಗ್ ಕಾಲೇಜ್ ಡಿಗ್ರಿ ಹೋಗ್ತಿದ್ದೆ 6 to 10. ನಾನು ವಾಸವಿ ಜ್ಞಾನಪೀಠ ಈವ್ನಿಂಗ್ ಕಾಲೇಜಲ್ಲಿ ನಾನು ಡಿಗ್ರಿ ಮುಗಿಸಿದ್ದು ಇಲ್ಲಿ ವಿಜಯನಗರ. ಸೊ 6 o'clock ಕಾಲೇಜು. ಸೊ ನಾನು ಟ್ಯೂಷನ್ಸ್ ಎಲ್ಲ 5:30 ಮುಗಿಸಿ ಕಾಲೇಜಿಗೆ ಬರ್ತಿದ್ದೆ. 9:30 ಕಾಲೇಜ್ ಬಿಡೋದು ನೈಟು. 10 o'clock ಮನೆಗೆ ಹೋಗ್ತಿದ್ದೆ. ಸೊ ರೊಟೀನ್, ಕಂಪ್ಲೀಟ್ಲಿ ರೊಟೀನ್ ಆಗಿರೋದು. ದೆನ್ ಸೊ ಡಿಗ್ರಿ ಮುಗೀತು 2005. ಡಿಗ್ರಿ ಮುಗಿಯೋ ಅಷ್ಟರಲ್ಲಿ ಒಂದು ಕಡೆ ಇನ್ವೆಸ್ಟ್ಮೆಂಟ್ ಟ್ರಸ್ಟ್ ಆಫ್ ಇಂಡಿಯಾ ITI ಅಂತ ಹೇಳಿಬಿಟ್ಟು ಒಂದು ಕಂಪನಿಲಿ ಹೋಗಿ ರಿಸೆಪ್ಷನಿಸ್ಟಾಗಿ ಸೇರಿಕೊಂಡೆ. ನಾನು ಎಕ್ಸಾಮ್ಸ್ಗಿಂತ ಮುಂಚೆನೇ ಕೆಲಸ ಸಿಕ್ತು. ರಿಸೆಪ್ಷನಿಸ್ಟಿಗೆ ಒಂದು 3,000 rupees ಕೊಡ್ತೀವಿ ಅಂತ ಹೇಳಿ ಸೇರಿಕೊಂಡೆ. ಸೊ ಅಲ್ಲಿ ಒಂದು 6 months ನಾನು ಮ್ಯೂಚುವಲ್ ಫಂಡ್ಸಲ್ಲಿ ವರ್ಕ್ ಮಾಡಿದೆ. 6 months ಮ್ಯೂಚುವಲ್ ಫಂಡ್ಸಲ್ಲಿ ವರ್ಕ್ ಮಾಡಿ ಇಮಿಡಿಯೇಟಾಗಿ ನಾನು ಡೀಲರ್ಸ್ ಎಕ್ಸಾಮ್ ತೊಗೊಂಡೆ. NCFM, ಆಮೇಲೆ ಡೀಲರ್ಸ್ ಎಕ್ಸಾಮು, ಆಮೇಲೆ ಡೆಪಾಸಿಟರಿ ಪಾರ್ಟಿಸಿಪೆಂಟ್ ಎಕ್ಸಾಮ್ಸು ಅದೆಲ್ಲ ತೊಗೊಂಡೆ. ಸೊ ಕಂಪ್ಲೀಟಾಗಿ ಡೀಲರಾಗಿ ಒಳಗಡೆಗೆ ಪ್ರಮೋಷನ್ ಆಯಿತು. ಅಲ್ಲಿ ಪ್ರಮೋಷನ್ ಆದಮೇಲೆ ಡೀಲರ್ಲಿ ಒಂದು 3-4 ವರ್ಷ ಆದಮೇಲೆ ಅಲ್ಲೇ ಅದೇ ಕಂಪನಿಯಲ್ಲಿ ರಿಲೇಷನ್ಶಿಪ್ ಮ್ಯಾನೇಜರ್ ಆದೆ. ಆ್ಯಸ್ ಅ ರಿಸೆಪ್ಷನಿಸ್ಟಾಗಿ ಸೇರಿಕೊಂಡಿದ್ದು ರಿಲೇಷನ್ಶಿಪ್ ಮ್ಯಾನೇಜರ್ ಆಗಿ 2011 ನಾನು ಅಲ್ಲಿ ಕೆಲಸ ಬಿಟ್ಟೆ. ಸೊ ಅಷ್ಟೇ 2008 ನನ್ನ ಮದುವೆ ಆಗಿತ್ತು. 2011 ನಾನು ಕೆಲಸ ಬಿಟ್ಟ ಮೇಲೆ ಐ ಥಾಟ್ ನಾನು ಇನ್ನೇನಾದರೂ ಮಾಡೋಂಗಿದ್ರೆ ನಾನು ಇಂಡಿವಿಜುವಲಿ ನಾನೇ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಹೇಳಿಬಿಟ್ಟು ಸೊ ಐ ಸ್ಟಾರ್ಟೆಡ್ ವಿತ್ ಮಸಾಲಾ ಪೌಡರ್ಸ್. ಸೊ ಅದು ಒಂದು ಕಲೆ ನಮ್ಮ ಅಜ್ಜಿಯಿಂದ ಬಂದಿರೋದು. ಮಸಾಲೆ ಪೌಡರ್ಸ್ನ ಲೈಕ್ ವಿ ಆರ್ ಫ್ರಮ್ ಆರ್ಥೋಡಾಕ್ಸ್ ಫ್ಯಾಮಿಲಿ, ಬ್ರಾಹ್ಮಿನ್ ಫ್ಯಾಮಿಲಿ. ನನಗೆ ಹೇಗೆ ಇದಾಗ್ತಿತ್ತು ಅಂದರೆ ಐ ಯೂಸ್ ಟು ಗೋ ಫಾರ್ ಭಾವಗೀತೆ ಮತ್ತು ಭರತನಾಟ್ಯ ಡ್ಯಾನ್ಸರ್ ಕೂಡ ನಾನು. ಅಲ್ಲಿ ಹೋಗ್ತಿದ್ದಾಗ ನನ್ನ ಫ್ರೆಂಡ್ಸು ಅವ್ರಿಗೇನೆ ನಾನು ಮಾಡಿಬಿಟ್ಟು ಕೊಡ್ತಿದ್ದೆ. ಸೊ ಹಾಗೆ ಅದು ಟಿಲ್ ಅಮೇರಿಕಾ ತನಕನೂ ಹೊಟ್ಟೋಗ್ಬಿಟ್ಟಿದೆ ಪೌಡರ್ಸ್ ಎಲ್ಲ. ಇದನ್ನು ಮಾಡ್ತಾ ಬಂದೆ. ಸೊ ಇನ್ನು 2014 ಅಲ್ಲಿ ನಮಗೆ ನಿರ್ಭಯ ಕೇಸ್ ಆಯಿತು. ಐ ವಾಸ್ ಇನ್ ಎಜುಕೇಷನ್, ಲ್ಯಾಂಡ್ಮಾರ್ಕ್ ಅನ್ನೋ ಒಂದು ಎಜುಕೇಷನ್ ಮಾಡ್ತಾಯಿದ್ದೆ. ನನ್ನ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ ಅದು. ಸೊ ಅದನ್ನು ತೊಗೊಂಡ್ರೆ ಲೈಫಲ್ಲಿ ಬರೋ ಚಾಲೆಂಜಸ್ನ ಯಾವ ಥರ ಒಂದು ಎದುರಿಸ್ಬೇಕು ಅನ್ನೋ ಒಂದು ಕೋರ್ಸ್ ಅದು. ಅದನ್ನು ಮಾಡಬೇಕಾದ್ರೆ ಲೈಕ್ ನನಗೊಂದು ಪ್ರಾಜೆಕ್ಟ್ ಕೊಟ್ಟರು ವಿತೌಟ್ ಎಕ್ಸ್ಪೆಕ್ಟಿಂಗ್ ಎನಿ ವೆಲ್ತ್. ಒಂದು ದುಡ್ಡಿಗೋಸ್ಕರ ಅಂತ ಆಗಬಾರ್ದು ಆ ಪ್ರಾಜೆಕ್ಟು. ಕಮ್ಯುನಿಟಿಗೆ ಯಾವ ಥರ ಸಪೋರ್ಟ್ ಮಾಡುವಂಥ ಪ್ರಾಜೆಕ್ಟ್ ಆಗಬಹುದು ಅನ್ನೋ ಒಂದು ರೀತಿಯಲ್ಲಿ ಅದನ್ನು ಮಾಡಬೇಕಾದ್ರೆ ನಾನು ಸುಮಾರು ನೋಡಿದಾಗ ಐ ಥಾಟ್ ನನ್ನ ಬೆಂಗಳೂರು ಪೀಪಲ್ಗೆ ಏನಾದರೂ ಒಂದು ಪಿಂಕ್ ಕ್ಯಾಬ್ ಅಂತ ಬಂದರೆ ಹೇಗಿರುತ್ತೆ, ಅವಳು ಎಷ್ಟು ನಿರಾತಂಕವಾಗಿ ಓಡಾಡ್ಬೋದು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅದನ್ನು ಶುರು ಮಾಡಬೇಕು ಅಂತ ಜಸ್ಟ್ ಗೌರ್ನಮೆಂಟಿಗೆ ಪ್ರಾಜೆಕ್ಟೆಲ್ಲ ಸಬ್ಮಿಟ್ ಮಾಡಿದೆ. ನನಗೆ ಅವಾಗ ಗೌರ್ನಮೆಂಟಿಂದ ಯಾವುದೇ ರೀತಿ ಸಪೋರ್ಟ್ ಸಿಕ್ಕಲಿಲ್ಲ. 2015 ಯಾವುದೇ ರೀತಿ ಸಪೋರ್ಟ್ ಸಿಕ್ಕಲಿಲ್ಲ. ಸೊ ನಾನು ಎಲ್ಲಿ ಹೋಗಿ ಮಾತಾಡ್ತಿದ್ರು. ಸೊ ಒಂದು 7-6 days ಐ ವೆಂಟ್ ಟು ವಿಧಾನಸೌಧ, ವಿಮೆನ್ ವೆಲ್ಫೇರ್ ಮಿನಿಸ್ಟರ್ನ ಮೀಟ್ ಮಾಡಿದೆ, ಎಲ್ಲರನ್ನೂ ಮಾಡಿದೆ. ಬಟ್ ನನಗೆ ಯಾವುದೇ ರೀತಿ ಆ ಕಡೆಯಿಂದ ನನಗೇನೋ ಒಂದು ಪಾಸಿಟಿವ್ ಆಗಿ ಬರಲಿಲ್ಲ. ಸೊ ಅದನ್ನು ಬಂದು ಮನೇಲಿ ನನ್ನ ಒಂದು ಗೆಟ್ ಟುಗೆದರ್ ಇತ್ತು. ಆಗ ನನ್ನ ಕಸಿನ್ಸ್ ಹತ್ರ ಎಲ್ಲ ಡಿಸ್ಕಸ್ ಮಾಡಿದೆ. ಸೊ ಆಗ ನನಗೆ ನನ್ನ ಕಸಿನ್ಸು ನಾವು ನಿಂತ್ಕೊಳ್ತೀವಿ ಅಂತೇಳಿ. ಸೊ ಕಲ್ಯಾಣಿ ಮೋಹನ್ನು, ಹಾಗಾಗಿ ಇನ್ನೊಬ್ಬರು ಸುನಿಲಾ ಸುರೇಶ್ ಅಂತ, ವಿ 3 of them ಇದನ್ನು ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಆಗ ಈ ಪ್ರಾಜೆಕ್ಟ್ನ ಇನಿಷಿಯೇಟ್ ತಗೊಂಡು ನಾವು ಏಪ್ರಿಲ್ 16th ನಾವು ಇದನ್ನು ಬ್ಯಾಂಗ್ಳೂರಿಗೆ ಲಾಂಚ್ ಮಾಡಿದ್ವಿ ವಿತ್ 2 cabs. ನಾವೊಂದು 2 ಕ್ಯಾಬಿಂದ ಲಾಂಚ್ ಮಾಡಿದ್ವಿ. ಯಾಕೆ ಈ ಐಡಿಯಾ? ಈಗ ನೀವು ಉದಾಹರಣೆಗೆ ನಮ್ಮ ಟಿಪಿಕಲಿ ಹೇಗೆ ಯೋಚನೆ ಮಾಡ್ತಾ ಇದ್ದಾರೆ, ಹೆಣ್ಮಕ್ಳು ಅಂದರೆ ಬೇರೆ ಏನೋ ಬಿಸ್ನೆಸ್ ವುಮನ್ಸ್ ಇದ್ದಾರೆ, ಆದರೆ ಬೇರೆ ಅವರದ್ದೇ ಆದಂಥ ಬೇರೆ ಇದೆ. ಅಂದರೆ ಕ್ಯಾಬ್ ಓಡಿಸೋದು, ಟ್ಯಾಕ್ಸಿ, ಆಟೋ, ಟ್ರಾನ್ಸ್ಪೋರ್ಟೇಷನ್ ಅಂದರೆ ಗಂಡು ಮಕ್ಳು ಮಾಡ್ತಿದ್ರು. ಬಟ್ ನಿಮ್ಗೆ ಯಾಕೆ ಐಡಿಯಾ ಬಂತು, ಯಾಕೆ ಧೈರ್ಯ ಬಂತು? ಒಂದು ಇದಕ್ಕೆ ಸಲ್ಯೂಷನ್ನು ಸಿಗ್ತಾ ಇರಲಿಲ್ಲ. ನಾವಿವಾಗ ಎಷ್ಟೇ ಜನ ಈ ನಿರ್ಭಯ ಕೇಸ್ ನೋಡ್ತೀವಿ, ಅದಾದಮೇಲೆ ಹೈದ್ರಾಬಾದಲ್ಲಿ ಒಂದು ಕೇಸ್ ಆಯಿತು, ಒಂದು ಡಾಕ್ಟ್ರು ಹೋದರು. ಇದೆಲ್ಲ ನೋಡ್ತಿದ್ದಾಗ ಎಲ್ಲೋ ಒಂದು ಕಡೆ ಪ್ರಶ್ನೆ, ಸುರಕ್ಷತೆ ಎಲ್ಲಿದೆ?
ನಾನು ಡ್ರೈವ್ ಮಾಡ್ಕೊಂಡು ಹೋದ್ರೂ ಕಷ್ಟ. ನನ್ನ ಜೊತೆ ಇನ್ನೊಬ್ರು ಇದ್ದಾರೆ ಅಂದರೆ ಸ್ವಲ್ಪ ಆತ್ಮಧೈರ್ಯ ಬರುತ್ತೆ, ನಾನು ಹೋಗ್ಬೋದು ಅಂತ ಮುನ್ನುಗ್ತೀನಿ. ಆ್ಯಂಡ್ ಹಲವಾರು ಹೆಣ್ಮಕ್ಳು ಇದರಲ್ಲಿ ಎಷ್ಟೋ ಒಂದು ಇದರಲ್ಲಿದ್ದಾರೆ, ಲೋಕೋ ಪೈಲಟ್ಸ್ ಇದ್ದಾರೆ, ಏರ್ಕ್ರಾಫ್ಟ್ನ ಡ್ರೈವ್ ಮಾಡ್ತಾರೆ. ಎಷ್ಟೋ ಜನ ಈ ಥರ ಇರಬೇಕಾದ್ರೆ ನಾವು ಯಾಕೆ ಈ ಒಂದು ಚಾಲೆಂಜ್ನ ಫೇಸ್ ಮಾಡಬಾರ್ದು ಅಂತ. ಅದರಲ್ಲಿ ಬಂದ ಪ್ರಶ್ನೆ, ಏನೇನು ಚಾಲೆಂಜಸ್ ನನಗೆ ಬರ್ಬೋದು. ಸೊ ಫಸ್ಟ್ ನಾನು ಡ್ರೈವಿಂಗ್ ಕಲಿತೆ. ನನಗೆ 2 ವೀಲರ್ ಅಷ್ಟೇ ಬರ್ತಿತ್ತು, ಕಾರ್ ಬರ್ತಾನೆ ಇರಲಿಲ್ಲ. ಸೊ ನಾನು ಫಸ್ಟು ಡ್ರೈವಿಂಗ್ ಕಲಿತಾಗ ನನಗನ್ಸಿದ್ದು, ಎವ್ರಿಥಿಂಗ್ ಇಸ್ ಎ ಚಾಲೆಂಜ್, ಬಟ್ ನಾವು ತಗೊಂಡಾಗ ಅದನ್ನು ಜನ ನಮ್ಮನ್ನ ಅಕ್ಸೆಪ್ಟ್ ಮಾಡ್ತಾರಾ ಇಲ್ವಾ. ಯಾಕಂತ ಹೇಳಿದ್ರೆ ಮೊದಲನೇದಾಗಿ ಒಂದು ಪ್ರಶ್ನೆ ಬರೋದು, ಒಂದು ಹೆಣ್ಮಗು ಗಾಡಿ ಓಡಿಸ್ತಿದೆ ಅಂದರೆ ಸರಿ ಓಡಿಸ್ಲಪ್ಪ ಅಂತ ಹಲವಾರು ಜನಕ್ಕೆ ಆ ಒಂದು ಅಭಿಪ್ರಾಯ ಇದೆ. ಬಟ್ ನಾವು ಈ ಒಂದು ಚಾಲೆಂಜಲ್ಲಿ ಮುಂದೆ ಬಂದಾಗ ನಮಗೆ ಡಿಸ್ಕರೇಜ್ ಮಾಡೋದಕ್ಕಿಂತ ಎಂಕರೇಜ್ ಮಾಡೋ ಜನ ಜಾಸ್ತಿ ಆದರು. ರೋಡಲ್ಲಿ ಹೋಗ್ತಿದ್ರೆ ಎಷ್ಟೋ ಜನ ನಾವು ಡ್ರೈವ್ ಮಾಡ್ತಿದ್ರೆ ಆಲ್ ದಿ ಬೆಸ್ಟ್ ಅಂತ ತೋರಿಸೋರು, ತೋರಿಸೋರು, ಇಟ್ಸ್ ಎ ವೆರಿ ಗುಡ್ ಇನಿಷಿಯೇಟಿವ್ ಅಂತ ತೋರಿಸೋರು. ಸೊ ಇದು ನಮಗೆ ಇನ್ನೊಂದು ಸ್ವಲ್ಪ ಚಾಲೆಂಜ್ ತಗೊಳ್ಬೇಕು, ನಾವು ಮಾಡ್ತಾರೋ ರೂಟ್ ಸರಿ ಇದೆ ಅಂತ ಅನ್ನಿಸ್ತು. ಇದು ಯಾಕೆ ಮಾಡಲೇಬೇಕು ಅಂತ ಅನಿಸ್ತು ಅಂದರೆ, ಯಾಕಂದರೆ ಎಷ್ಟೋ ಜನ ಹೆಣ್ಮಕ್ಳು ಕಾರ್ಪೊರೇಟಲ್ಲಿ ವರ್ಕ್ ಮಾಡ್ತಾರೆ ನೈಟ್ ಟೈಮು. ಇನ್ನೆಷ್ಟೋ ಜನ ಹೆಣ್ಮಕ್ಳು ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಬರ್ತಾರೆ. ಯಾರೋ ಗೊತ್ತಿಲ್ಲದ್ರು, ಇವಾಗ ನಾವು ಮನೆಯವ್ರ ಜೊತೆ ಬಂದರೆ ನಮಗೆ ಎಷ್ಟು ಕಂಫರ್ಟಬಲ್ ಆಗಿರುತ್ತೆ. ನಮಗೆ ಗೊತ್ತಿಲ್ಲದಿರೋ ಕ್ಯಾಬ್ ಡ್ರೈವರ್ ಜೊತೆ ನಾವು ಬರಬೇಕು. ಅದು ಇಲ್ಲಿಂದ ಬರೋದು ಹತ್ತಿರದಲ್ಲಿ ಒಂದು 10 ಕಿಲೋಮೀಟರ್ ಆದರೂ ಇಟ್ಸ್ ಎ ವೆರಿ ರಿಸ್ಕಿ ಈಗಿನ ಕಾಲದಲ್ಲಿ ನೈಟ್ ಟೈಮ್ ಡ್ರೈವ್ ಮಾಡೋದಾದರೆ. ಸೊ ಇದೆಲ್ಲ ನೋಡಿದಾಗ ಏನಾದರೂ ಒಂದು ತರಬೇಕು ಅಂತ ಅಂದ್ಬಿಟ್ಟು ಆಗ ಹುಟ್ಕೊಂಡಿದ್ದೆ ಈ ಗೋಪಿಂಗ್ ಪ್ರೀಮಿಯಂ ಕ್ಯಾಬ್ಸ್. ಇದು ಅಟ್ಲೀಸ್ಟ್ ನಾವೊಂದು ನಮ್ಮ ಕೈಯಲ್ಲಿ ಆದಷ್ಟು ಹೆಣ್ಮಕ್ಳನ್ನ ನಾವು ಸೇಫ್ ಮಾಡ್ಬೋದು ನೈಟ್ ಟೈಮು ಅಂತ ಅಂದ್ಬಿಟ್ಟು ನಾವು ಇದು ಮಾಡಿದ್ವಿ. ಕೆಲವೊಬ್ಬರು ಲೈಕ್ ನಮಗೆ ಇನಿಷಿಯೇಟಿವ್ ತೊಗೊಂಡಾಗ ಇಟ್ ವಾಸ್ ನಾಟ್ ಸೋ ಈಸಿ. 2015 ವಿ ಸ್ಟಾರ್ಟೆಡ್ ವಿತ್ ದ ಸ್ಕೂಲ್ಸ್. ಫಸ್ಟು ಎಂಥ ಸ್ಕೂಲ್ ಮಕ್ಳಿಗೆ ಕೊಡಬೇಕು ಅಂತ ನಾವು ನಿರ್ಧಾರ ಮಾಡಿದ್ವಿ ಅಂದರೆ, ಯೂನಿಕ್ಕಾಗಿ ಆಟಿಸಮ್ ಕಿಡ್ಸಿಗೆ ಕೊಡಬೇಕು ಅಂದ್ಕೊಂಡ್ವಿ. ಯಾಕೆ ಅಂದರೆ ಈಗ ನಾನು ಚೆನ್ನಾಗಿರೋ ತಂದೆ ತಾಯಿ, ನನ್ನ ಮಕ್ಕಳು ಚೆನ್ನಾಗಿದ್ದಾಗ ನಾನು ನಾರ್ಮಲಿ ಸ್ಕೂಲ್ ಕ್ಯಾಬ್ನ ಮಾಡ್ತೀನಿ. ಆಟಿಸಮ್ ಕಿಡ್ಸ್ಗೆ ಅವ್ರದ್ದೇ ಆದ ಕಂಫರ್ಟಬಲ್ ಇಟ್ಕೊಂಡು ನಾವು ಕಳಿಸ್ಬೇಕು. ಅದು ನೀವು ಕಳಿಸ್ಬೇಕು ಅಂದರೆ ನೀವು ಯಾರ್ಯಾರ ಕೈಲೋ ಕಳ್ಸೋಕ್ಕಾಗಲ್ಲ ನಿಮ್ಮ ಮಕ್ಕಳನ್ನ. ಒಂದು ವಿಮೆನ್ ಡ್ರೈವ್ ಮಾಡ್ತಾಳಂದರೆ ಅವಳು 23 ವರ್ಷದ ಆಟಿಸಮ್ ಕಿಡ್ ಆಗಿದ್ರು ತಂದೆ ತಾಯಿಗೆ ಒಂದು ಸೇಫ್ಟಿ ಇರುತ್ತೆ. ನನ್ನ ಮಗಳನ್ನ ಕರ್ಕೊಂಡು ಹೋಗ್ತಾ ಇರೋದು ಇನ್ನೊಬ್ಳು ಮಹಿಳೆ, ನೀವು ಹುಷಾರಾಗಿ ಕರ್ಕೊಂಡೋಗಿ ಕರ್ಕೊಂಡ್ಬರ್ತಾಳೆ ಅನ್ನೋ ಒಂದು ಇರುತ್ತೆ. ಸೊ ಹಾಗಾಗಿ ಆಟಿಸಮ್ ಕಿಡ್ಸ್ನ ಶುರು ಮಾಡಿದಾಗ ನಮಗೆ ಜನಗಳಿಂದ ತುಂಬಾ ಒಳ್ಳೆ ಇದು ಬಂತು. ಇಲ್ಲ, ಇಟ್ಸ್ ಎ ಗುಡ್ ಇನಿಷಿಯೇಟಿವ್. ವಿ ಸ್ಟಾರ್ಟೆಡ್ ವಿತ್ ಆಟಿಸಮ್ ಕಿಡ್ಸ್. ಒಂದು 23 ವರ್ಷದ ಹುಡುಗಿ, ಬಾಂಬೆ ಹುಡುಗಿ, ಅಣ್ಣ ತಂಗಿ ಮಾತ್ರ ಇದ್ದರು. ಅವಳ ಪೇರೆಂಟ್ಸ್ ಆ್ಯಕ್ಚುಲಿ ಇರಲಿಲ್ಲ ಅಂತ ಅನ್ಕೋತೀನಿ. ಅಣ್ಣನೇ ತಂಗಿನ ನೋಡ್ಕೋತಾ ಇದ್ರು. ಅಣ್ಣ ಒಂದು ಸಾಫ್ಟ್ವೇರ್ ಇಂಜಿನಿಯರು, ತಂಗಿನ ಓದಿಸ್ಬೇಕಿತ್ತು. ಅವ್ಳು ಹಿಂಗೆ ಅಕಾಮಿಡೇಟ್ ಮಾಡಬೇಕು ಬೆಳಗಿನ ಸಾಯಂಕಾಲದ, ಯಾಕೆಂದರೆ ಅವನು ಅವ್ನ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾನೆ. ಸ್ಪೆಷಲ್ ಅಟೆನ್ಷನ್ ಬೇಕು, ಸ್ಪೆಷಲ್ ಪಿಕಪ್ ಬೇಕು, ಇದೆಲ್ಲ. ಆಮೇಲೆ ಅವ್ರು ನಮ್ಮನ್ನ ಕ್ವೈರಿ ಮಾಡಿದಾಗ ಹೇಳಿದ್ರು, ಮೇಡಮ್ ಒಂದು 50 ಕಿಲೋಮೀಟರ್ಸ್ ಆಗುತ್ತೆ, ನೀವು ಡ್ರೈವ್ ಮಾಡೋಕ್ಕಾಗುತ್ತಾ? ಸಿಲ್ಕ್ ಬೋರ್ಡಿಂದ ಕರ್ಕೊಂಬರ್ಬೇಕು, ಇಲ್ಲೆಲ್ಲೋ ಇದು ಸಹಕಾರ ನಗರಿಂದ ಒಳಗಡೆ ಇರೋ ಸ್ಕೂಲಲ್ಲಿ ನಾವು ಬಿಡಬೇಕು, ಆಗುತ್ತಾ ಅಂತ. ಸೊ ಎಸ್, ಖಂಡಿತ ನಾವು ಮಾಡ್ತೀವಿ ಅಂತ ಹೇಳಿ ಆ ಹುಡುಗಿನ ನಾವು ಪಿಕಪ್ ಡ್ರಾಪ್ ಮಾಡ್ತಿದ್ವಿ. ಪರ್ಟಿಕ್ಯುಲರ್ಲಿ ಒಂದೇ ಡ್ರೈವರ್ನ ಕೊಡ್ತಾ ಇದ್ವಿ. ಅವಳಿಗೆ ಹೇಗೆ ಬೇಕು, ಅವಳ ಚಾಲೆಂಜಸ್ ಏನು, ಅವಳಿಗೆ ಏನು ಇಷ್ಟ, ಅವಳಿಗೆ ಯಾವ ಹಾಡಕ್ಕಿದ್ರೆ ಇಷ್ಟ, ಅವಳು ಯಾವಾಗ ನಾರ್ಮಲಾಗಿ ಕೂತ್ಕೋತಾಳೆ, ಅದೆಲ್ಲ ಅವಳ ಬಗ್ಗೆ ತಿಳ್ಕೊಂಡ್ವಿ. ಸೊ ಅವಳನ್ನ ನಾರ್ಮಲಾಗಿ ಕರ್ಕೊಂಡ್ಬರ್ತಾಯಿದ್ವಿ, ನಾರ್ಮಲಾಗಿ ಕರ್ಕೊಂಡು ಹೋಗ್ತಿದ್ವಿ. ಇದು ಫಸ್ಟ್ ಆಯಿತು. ಅದಾದಮೇಲೆ ಆಟಿಸಮ್ ಕಿಡ್ಸೇ ಜಾಸ್ತಿ ಅಡ್ಮಿಷನ್ ಆಗೋಕ್ಕೆ ಶುರು ಮಾಡಿದ್ರು. ಅದಾದಮೇಲೆ ಫಸ್ಟ್ ಸ್ಟೇಜ್ ಆಟಿಸಮ್ ಕಿಡ್ಸ್ ಆದಮೇಲೆ ಸೊ ವಿತ್ ಪ್ರೆಗ್ನೆಂಟ್ ವಿಮೆನ್ಗೆ ಯಾಕೆ ಮಾಡಬಾರ್ದು ಇದನ್ನು ಅಂತ. ಎಷ್ಟೋ ಜನ ಕಾರ್ಪೊರೇಟಲ್ಲಿ ಇರ್ತಾರೆ, ನೈಟ್ ಟೈಮು ಒಂದು ಟಿಲ್ ಡೆಲಿವರಿ ತನಕ ಆದರೂ ಅವ್ರು ಡ್ರೈವ್ ಬರ್ತಾರೆ. ಸೊ ಅವ್ರಿಗೆ ಯಾಕೆ ಕೊಡಬಾರ್ದು ಅಂತ ವಿತೌಟ್, ಸೊ ಅವರಿಗೆ ನಾವು ಪ್ರೆಗ್ನೆಂಟ್ ವಿಮೆನ್ಸಿಗೆ ಕೊಟ್ವಿ ಕ್ಯಾಬ್ಸ್. ಸ್ಪೆಷಲ್ ಕೇರ್ ಬೇಕಾಗುತ್ತೆ ಇನ್ ಕೇಸ್ ಆಫ್ ಎಮರ್ಜೆನ್ಸಿ. ಹಮ್ಸ್ ಗಿಮ್ಸ್ ಎಲ್ಲ ನೋಡಬೇಕು, ದೋಸ್ ಥಿಂಗ್ಸ್ ಆಲ್ ವಿತ್ ದಟ್. ಸೊ ಆ ಹುಡುಗಿಗೆ ನಾವು ಅವಳನ್ನ ಅಡ್ಮಿಷನ್ ಆಗಿ ತೊಗೊಳ್ಬೇಕಾದ್ರೆ ನಾವು ನಮ್ಮ ಡ್ರೈವರ್ಗೆ ನಾವು ಫಸ್ಟೇ ಹೇಳ್ತಾ ಇದ್ವಿ, ಇಷ್ಟು ಮಂತ್ ಇದೆ ಅಮ್ಮ, ನೀನು ಇಷ್ಟು ನೀಟಾಗಿ ಡ್ರೈವ್ ಮಾಡಬೇಕಾಗತ್ತೆ ಅಂತ ಹೇಳಿ ಆ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋ ಹುಡುಗಿಗೆ ನಾವು ಆ ಹುಡುಗಿನ ಅಲಾಟ್ ಮಾಡ್ತಾ ಇದ್ವಿ, ಆ ಪ್ಯಾಸೆಂಜರ್ನ. ಸೊ ಅವರಿಗೆ ಅವ್ರದ್ದು ಹಾಸ್ಪಿಟಲ್ಸ್ ಯಾವುದು ಅದೆಲ್ಲ ನಮಗೆ ಗೊತ್ತಿರ್ತಿತ್ತು. ಇಫ್ ಎನಿ ಇನ್ ಕೇಸ್ ಆಫ್ ಚಾಲೆಂಜಸ್ ನಾವು ಡ್ರೈವ್ ಮಾಡಬೇಕಾದ್ರೆ ಇಮಿಡಿಯೇಟಾಗಿ ಆ ಹಾಸ್ಪಿಟ್ಲಿಗೆ ತೊಗೊಂಡೋಗೋತಾರೆ ಅಥವಾ ಆ ಬ್ರಾಂಚಸ್ಸಿಗೆ ತೊಗೊಂಡೋಗೋತಾರೆ. ಈ ಥರ ಒಂದು ಕೇರಿಂಗ್ನ ಶುರು ಮಾಡ್ಕೊಂಡ್ವಿ. ಸೊ ಅದು ನಮಗೆ ಒಂದು ಇದಾಗಿ ಬಂತು. ಅದಾದಮೇಲೆ ನಾವು ನಾರ್ಮಲಿ ಕಿಡ್ಸ್ ಎಲ್ಲ ಬರೋಕ್ಕೆ ಶುರು ಮಾಡಿದ್ರು. ಒಂದು 40 to 50 ಕಿಡ್ಸ್ ಅವ್ರಿಗೆ ಸರ್ವಿಸ್ ಕೊಡ್ತಾ ಇದ್ವಿ. ಆಟಿಸಮ್ ಕಿಡ್ಸ್ ಆದಮೇಲೆ ನೆಕ್ಸ್ಟ್ ಸ್ಕೂಲ್ ಕಿಡ್ಸು ಬಂದರು. ಮೇಡಮ್ ನಮ್ಮ ಮಕ್ಳಿಗೆ ಕೊಡಿ, ನಮ್ಮಲ್ಲೂ ಹೆಣ್ಮಕ್ಳಿದ್ದಾರೆ, ದೂರ ಕಳಿಸ್ತೀವಿ, ನಾವು ಸ್ಕೂಲ್ ಕ್ಯಾಬೇ ಬೇಡ, ನಿಮ್ಮ ಕ್ಯಾಬೇ ಕೊಡಿ, ನಾವೇ ಒಂದು 3-4 ಕಿಡ್ಸ್ನ ಗ್ರೂಪ್ ಮಾಡಿಕೊಡ್ತೀವಿ, ಅದನ್ನು ಕೊಡಿ ಅಂತ. ಸೊ ಅದನ್ನು ಶುರು ಮಾಡಿದ್ವಿ. ದೆನ್ ಎಲ್ಲ ಮಾಡಿದ್ಮೇಲೆ ಎಲ್ಲ ಹೆಣ್ಮಕ್ಳು ಇಲ್ಲ ಸ್ಕೂಲ್ ಕಿಡ್ಸ್ ಆರ್ ನಾವು ಕಿಡ್ಸ್ ಆರ್ ಅಲೋಡ್ ಟಿಲ್ 10 to 11 ಇಯರ್ಸ್ ಕಿಡ್ಸ್ ಆರ್ ಅಲೋಡ್.
ಎರಡನ್ನೂ ಮಿಕ್ಸ್ ಮಾಡಿ ಕರ್ಕೊಂಡು ಹೋಗ್ತಾ ಇದ್ವಿ. ಈಗ ಒಂದು ಮನೇಲಿ ಹುಡುಗ ಹುಡುಗಿ ಇಬ್ಬರು ಇರ್ತಾರೆ, ಒಂದೇ ಸ್ಕೂಲ್ ಇರ್ತಾರೆ, ಎಸ್ ವಿ ವರ್ ಕ್ಯಾರಿಯಿಂಗ್ ದೆಮ್. ಸೊ ಇದೆಲ್ಲ ಮಾಡಿದ್ಮೇಲೆ ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಾ ಇರಲಿಲ್ಲ. ಇನ್ನೇನೋ ಮಾಡಬೇಕು, ನಾವು ಕರೆಕ್ಟಾಗಿ ಮಾಡ್ತಾಯಿದ್ದೀವಿ, ರೀಚ್ ಆಗ್ತಾ ಇರೋದು ಇನ್ನೂ ಜನಕ್ಕೆ ಎಷ್ಟೋ ರೀಚ್ ಆಗಬೇಕು ಅಂತ. ಸೊ ಎಕ್ಸಾಕ್ಟ್ಲಿ ನಮಗಿದು ಅನ್ಸಕ್ಕೆ ಶುರು ಮಾಡಿದ್ದು 2018ಗೆ. ಮತ್ತು ನಮ್ಗೆ ಇದರಲ್ಲಿ ಚಾಲೆಂಜಸ್ ತುಂಬ ಇತ್ತು. ಅಂದರೆ ನಾವು ಅಂದ್ಕೊಂಡ್ವಿ ಡ್ರೈವರ್ಸ್ ತುಂಬ ಈಸಿ, ನಮಗೆ ಸಿಕ್ಬಿಡ್ತಾರೆ ಅಂತ. ಬಟ್ ಇದರಲ್ಲಿ ಲಾಟ್ ಆಫ್ ಚಾಲೆಂಜಸ್ ನಮಗೆ ಬಂದಿದ್ದೇನೆಂದರೆ, ನಮ್ಮ ಬ್ಯಾಂಗ್ಳೂರಲ್ಲಿ ಓನ್ ಕಾರ್ಸಿಗೆ ಓಡಿಸೋಕ್ಕೆ ಡ್ರೈವರ್ ಇದ್ದಾರೆ, ಆ್ಯಸ್ ಎ ಡ್ರೈವರ್ ಆಗಿ ಬರೋಕ್ಕೆ ಯಾರೂ ರೆಡಿ ಇರಲಿಲ್ಲ. ಖಂಡಿತ ತಗೊಳ್ಳಲ್ಲ. ಸೊ ಆಗ ನಾವೇನು ಮಾಡಿದ್ವಿ ಅಂದರೆ, ವಿ ವೆಂಟ್ ವಿತ್ ಇದು ಆಶ್ರಮ, ಅಬಲಾಶ್ರಮ, NGOs ಹೋಗಿ ಸುಮಾರು NGO ಟೈಅಪ್ ಆದ್ವಿ. ಅಲ್ಲಿ ಪ್ರೆಸೆಂಟೇಷನ್ ಕೊಡ್ತಾ ಇದ್ವಿ, ಈ ಥರ ಒಂದು ಕಾನ್ಸೆಪ್ಟ್ ಇದೆ, ನೀವು ಹೆಣ್ಮಕ್ಳಿಗೆ ಮಾಡೋಂಗಿದ್ರೆ ಮಾಡಿ ಅಂತ ಹೇಳಿ. ಅಲ್ಲಿಂದ ನಾವು ಅಬಲಾಶ್ರಮಕ್ಕೆ ಹೋಗ್ತಾ ಇದ್ವಿ, ಎಲ್ಲೆಲ್ಲಿ ಮಹಿಳೆಯರು ನಮಗೆ ಸಿಗ್ತಾರೆ. ಮತ್ತು ನಮ್ಮ ಮೋಟೋ ಏನಿತ್ತು ಅಂದರೆ, ನಾವು ಏನಾದ್ರು ಸಪೋರ್ಟ್ ಮಾಡೋದಾದರೆ ಇಂಡಿಪೆಂಡೆಂಟ್ ವಿಮೆನ್ ಮತ್ತು ಅಂಡರ್ ಪ್ರಿವಿಲೇಜ್ಡ್ ವಿಮೆನ್ಗೆ ಸಪೋರ್ಟ್ ಮಾಡಬೇಕು. ಅಂಥವಂಥ ಹೆಣ್ಮಗುನ ನಾವು ಕರ್ಕೊಂಬಂದು ಮುಂದಕ್ಕೆ ತರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹೋದ್ವಿ. ಸೊ ಅಬಲಾಶ್ರಮ ಅಲ್ಲೆಲ್ಲ ಹೋದಾಗ ನಮಗೆ 3-4 ಜನ ಹುಡುಗಿಯರೇ ಬಂದರು, ತಂದೆ ತಾಯಿನ ಬಿಟ್ಟು ಬಂದಿರೋ ಹುಡುಗಿರು, ಯಂಗ್ ಗರ್ಲ್ಸ್, ದೇವರ್ ಲೈಕ್ 18 to 19, ಅಪ್ಪ ಅಮ್ಮನ ಬಿಟ್ಟು ಬಂದಿರೋರು, ಇಲ್ಲ ಏನೋ ಒಂದು ಇದರಲ್ಲಿ ಸಿಕ್ಕಾಕೊಂಡಿರೋರು, ಲಾಟ್ ಆಫ್ ಥಿಂಗ್ಸ್. ಸೊ ಅಂಥ ಹೆಣ್ಮಕ್ಳು ಬಂದಾಗ ನಾವೇನು ಅಂದ್ಕೊಂಡ್ವಿ, ಓಕೆ ಇವ್ರನ್ನ ನಾವು ಟ್ರೈನ್ ಮಾಡ್ಬೋದು, ಇಟ್ಸ್ ರೈಟ್ ಟೈಮ್ ಟು. ಅವ್ರಿಗೆ ಏನೇ ಟೀಚ್ ಮಾಡಿದ್ರು ಬೇಗ ಹೋಗುತ್ತೆ, ಮತ್ತು ಅವರಿಗೆ ಕಷ್ಟ ಗೊತ್ತಿದೆ ಲೈಫ್ ಏನು ಅಂತ, ಇಂಥವ್ರಿಗೆ ಟೀಚ್ ಮಾಡಬೇಕು ಅಂದ್ಕೊಂಡ್ವಿ. ಇನ್ನೊಂದು ಚಾಲೆಂಜ್ ಏನು ಬಂತು ಅಂದರೆ, ಈಗ ಒಂದು ನಮಗೆ ಅಬಲಾಶ್ರಮಗಳಲ್ಲಿ ಹುಡುಗಿರು ಸಿಗ್ತಾರೆ ಅಂತ ಗೊತ್ತಾಯಿತು, NGOಗಳಲ್ಲಿ ಹೋದರೆ ಕನೆಕ್ಟ್ ಮಾಡ್ತಾರೆ ಅಂತ ಗೊತ್ತಾಯಿತು. ಪ್ರಾಜೆಕ್ಟ್ನ ಹೇಗೆ ಮುಂದುವರ್ಸೋದು? ಒಳ್ಳೆ ಡ್ರೈವಿಂಗ್ ಸ್ಕೂಲ್ ಬೇಕು, ಒಳ್ಳೆ ಸ್ಕೂಲ್ ಬೇಕು. ಯಾರು ಕೊಡ್ತಾರೆ ಒಳ್ಳೆ ಡ್ರೈವಿಂಗ್ ಸ್ಕೂಲ್ ನಮಗೆ? ಹೇಗೆ ಕೊಡ್ತಾರೆ? ಸೊ ಆಗ ಬಂದಿದ್ದು ಮಾರುತಿ ಡ್ರೈವಿಂಗ್ ಸ್ಕೂಲ್ನವರು. ನಾವು ಮಾರುತಿ ಡ್ರೈವಿಂಗ್ ಸ್ಕೂಲಲ್ಲಿ ಹೋಗಿ ಮಾತಾಡಿದ್ವಿ, ನೀವು ಯಾವ ಥರ ಕೊಡ್ತೀರಾ, ನಮಗೆ ಒಳ್ಳೆ ರೇಟ್ಸಲ್ಲಿ ನೀವು ಕನ್ಸೆಷನ್ ರೇಟ್ಸಲ್ಲಿ ಮಾಡಿಕೊಡ್ಬೇಕು, ಇಲ್ಲ ನೀವೇ ಒಂದು ಇದನ್ನು ಪ್ರಾಜೆಕ್ಟ್ ಆಗಿ ತೊಗೊಳ್ಳಿ ಅಂತ ಹೇಳಿಬಿಟ್ಟು. ಸೊ ಅವರು ಡೆಲ್ಲಿ ಪೀಪಲ್ನ ಕರೆಸಿದ್ರು, ಮಾರುತಿ ಡೆಲ್ಲಿ ಪೀಪಲ್ ಬಂದರು, ನನ್ನ ಜೊತೆ ಕುತ್ಕೊಂಡು ಮಾತಾಡಿದಾಗ ಆ್ಯಸ್ ಎ ಟೀಮ್ ನಾವು ಹೇಳಿದ್ವಿ, ಇದು ಒಂದು ವಿಮೆನ್ ಎಂಪವರ್ಮೆಂಟ್ ಪ್ರೋಗ್ರಾಮ್ ಅಂತ ಮಾಡೋಣ. ಒಂದು ವಿಮೆನ್ ಕಲಿಬೇಕಾದ್ರೆ ಒಂದು 12 ದಿನ ಕ್ಲಾಸಲ್ಲಿ ಕಲಿಯೋಕ್ಕಾಗಲ್ಲ, ಯಾಕಂದರೆ ಅವಳಿಗೆ ಸ್ಟೇರಿಂಗ್ ಹಿಡ್ಕೊಳ್ಳೋಕ್ಕೆ ಟೈಮ್ ಬೇಕಾಗುತ್ತೆ. ಕರೆಕ್ಟಾಗಿ ರೋಡ್ದೊಂದು ಮ್ಯಾಪ್ನ ಅವಳು ಅರ್ಥ ಮಾಡ್ಕೊಳ್ಳೋಕ್ಕೆ, ನನ್ನ ಗಾಡಿ ಇಷ್ಟಿದೆ, ನಾನು ಹಿಂಗೆ ಡ್ರೈವ್ ಮಾಡಬೇಕು, ಅಪ್ ಹಿಲ್ಲು, ಡೌನ್ ಹಿಲ್ಲು, ಯೂ ಟರ್ನು, ರಿವರ್ಸು, ಟರ್ನಿಂಗ್ ತೊಗೋಬೇಕಾದ್ರೆ ನಾನು ಇದನ್ನೆಲ್ಲ ಹೇಗೆ ಫೇಸ್ ಮಾಡ್ತೀನಿ ಅಂತ ಗೊತ್ತಾಗಿ ಇಟ್ ನೀಡ್ಸ್ ತುಂಬ ಟೈಮ್ ಬೇಕಾಗುತ್ತೆ. ಅವಳು ಇದರಿಂದ ಹೊರಗಡೆ ಬಂದು ನಾನು ನನ್ನ ಗಾಡಿನ ಓಡಿಸ್ತೀನಿ ಅಂದರೆ ಹೇಗೆ ಅಂತ. ಸೊ ಆಗ ನಾವು ಮಾರುತಿ ಪೀಪಲ್ ಹತ್ರ ಮಾತಾಡಿದಾಗ, ಮೇಡಮ್ ನೀವೇ ಹೇಳಿ ಏನು ಮಾಡ್ಬೋದು ಅಂತ. ಸೊ ನಾವು ನನ್ನ ಟೀಮು ಎಲ್ಲ ಕೂತ್ಕೊಂಡು ಡಿಸ್ಕಸ್ ಮಾಡಿ ವಿ ಕೇಮ್ ಅಪ್ ವಿತ್ ಉನ್ನತಿ ಟ್ರೈನಿಂಗ್ ಅಂತ. ಉನ್ನತಿ ಇಟ್ಸ್ ಲೈಕ್ ಅವಳಿಗೆ ಒಂದು ಪ್ರೋಗ್ರೆಸ್ ಥರ ಇರಬೇಕದು, ಇದು ಯಾವುದಕ್ಕೂ ನೆಕ್ಸ್ಟ್ ಲೆವೆಲ್ ಇರಬೇಕು. ಯಾವುದೇ ರೀತಿ ಈ ಟ್ರೈನಿಂಗ್ ಬರೀ ಟ್ರೈನಿಂಗ್ ಮಾತ್ರ ಆಗಿ ಉಳಿಬಾರ್ದು ಅನ್ನೋದಕ್ಕೆ ನಾವೊಂದು 36 hours ಆಫ್ ಪ್ರಾಕ್ಟಿಕಲ್ ಟ್ರೈನಿಂಗ್ ವಿತ್ 7 hours ಆಫ್ ಥಿಯರಿ, ದೆನ್ ಎಕ್ಸಾಮ್ಸ್ ಎಲ್ಲ ಸೇರಿ 50 hours ಪ್ಯಾಕೇಜನ್ನು ಮಾಡಿದ್ವಿ ಒಂದು ಹುಡುಗಿಗೆ. 50 hours, ದಟ್ ಈಸ್ 50 hours ಆಫ್ ಟ್ರೈನಿಂಗ್, ಪರ್ ಡೇ 1 hour ಅಷ್ಟೇ. ಉನ್ನತಿ ಅಂತ ಒಂದು ಪ್ರೋಗ್ರಾಮ್ ಮಾಡಿ, ಆ ಉನ್ನತಿ ಅನ್ನೋ ಪ್ರೋಗ್ರಾಮಲ್ಲಿ ನಾವು ಆ ಹುಡುಗಿನ ಟ್ರೈನಿಂಗಿಗೆ ಇದು ಮಾಡ್ತಾಯಿದ್ವಿ. ಆ ಟ್ರೈನಿಂಗ್ ಯಾವ ಥರ ಹೋಯ್ತು ಅಂದರೆ, ಲೈಕ್ ರೇಷಿಯೋ ವಾಸ್ 100 people ಬಂದರೆ ನಮಗೆ 4-5 ಜನ ಸಕ್ಸಸ್ಫುಲ್ ಆಗ್ತಾ ಇದ್ದಿದ್ದು. ಅಂದರೆ ಅದರಲ್ಲಿ ಆ ಟ್ರೈನಿಂಗಲ್ಲಿ ಕಲಿತು ನನ್ನ ಸ್ಕಿಲ್, ಪ್ರತಿಯೊಂದು ಸ್ಕಿಲ್ 10 ಕ್ಲಾಸಸ್ಗೆ ಒಂದು ಸ್ಕಿಲ್ ಟೆಸ್ಟ್ ಮಾಡ್ತಾಯಿದ್ವಿ. ಒಂದು ಟೆಸ್ಟ್, ಯಾಕಂತ ಹೇಳಿದ್ರೆ ಅವಳು ಏನು ಕಲ್ತಿದ್ದಾಳೆ, ಅವಳಿಗೆ ನಿಜವಾಗ್ಲೂ ಅದು ಪ್ರೋಗ್ರೆಸ್ ಆಗ್ತಾ ಇದೆಯಾ ಇಲ್ವಾ, ಇಲ್ಲ ಕಾನ್ಸೆಪ್ಟೇ ಅವಳಿಗೆ ಅರ್ಥ ಆಗ್ತಾ ಇಲ್ವಾ. ಕೆಲವೊಬ್ರು ಕೂತ್ಕೊಂಡ್ರೂ ಬರುತ್ತೆ ಅನ್ನೋ ಥರ ಅಲ್ಲ ಅದು, ಆ ಒಂದು ಚಳಿ ಬಿಟ್ಟು ಕೂತ್ಕೋಬೇಕದು. ಸೊ ಇದನ್ನು ನಾನು ಮಾಡ್ಬೋದಾ ಅನ್ನೋದಕ್ಕೆ ಎವ್ರಿ 10 days ಆಫ್ ಸ್ಕಿಲ್ ಟೆಸ್ಟ್ ಮಾಡ್ತಾಯಿದ್ವಿ. ಆ ಸ್ಕಿಲ್ ಟೆಸ್ಟಲ್ಲಿ ಹೊರಗಡೆ ಅವಳು ಮಾಡ್ಬೋದಾ ಅಂತ ಗೊತ್ತಾದಾಗ, ಎಸ್ ಶಿ ಕ್ಯಾನ್ ಡೂ ಇಟ್ ಅನ್ನೋ ಒಂದು ಇದರಲ್ಲಿ ನಮ್ಗೆ ಅನ್ಸಿದ ಹುಡುಗಿರನ್ನ ನಾವು ನೆಕ್ಸ್ಟ್ ವರ್ಷನ್ಗೆ ಅವಳಿಗೆ ವಿಷನ್ ಟೆಸ್ಟ್ ಅಂತ ಮಾಡಿದ್ವಿ. ಸೊ ಅವಳಿಗೆ ನೈಟ್ ಡ್ರೈವ್ ಮಾಡಲಿಕ್ಕಾಗಲಿ, ಬೆಳಗ್ಗೆ ಡ್ರೈವ್ ಮಾಡೋಕ್ಕಾಗಲಿ ಯಾವುದೇ ರೀತಿ ಕೊರತೆಗಳಿಲ್ವಾ, ಇಲ್ವಾ. ಆ ಸ್ಕಿಲ್ ಟೆಸ್ಟ್ ಮಾಡಿದ್ಮೇಲೆ ಮೆಡಿಕಲ್ ಟೆಸ್ಟ್, ಇನ್ನೇನು ಇಶ್ಯೂಸ್ ಇಲ್ವಾ ಅವಳಿಗೆ. ಯಾಕಂತ ಹೇಳಿದ್ರೆ ಪಾಪ ಎಷ್ಟೋ ಜನ ಬಡ ಹೆಣ್ಮಕ್ಳು ನಾನು ಮಾಡ್ತೀನಿ ಅಂತ ಬರ್ತಾರೆ, ಬಟ್ ಅವ್ರಿಗೆ ಏನಾದ್ರು ಪ್ರಾಬ್ಲಮ್ಸ್ ಇದ್ದರೆ ನಮಗೆ ಅದು ಗೊತ್ತಾಗೋದಿಲ್ಲ. ಯಾಕಂದರೆ ತಾನಲ್ಲದೆ ಇನ್ನೊಂದು 4 ಜನ ಜೀವ ಹೋಗುತ್ತದು ವೈಲ್ ಡ್ರೈವಿಂಗ್. ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ದಟ್ ಆಲ್ಸೋ. ಸೊ ಆವಾಗ ಟ್ರೈನಿಂಗ್, ಆ ಟೆಸ್ಟು, ದೆನ್ ಬ್ಯಾಕ್ಗ್ರೌಂಡ್ ಟೆಸ್ಟ್ ಇಸ್ ಎ ಪೊಲೀಸ್ ವೆರಿಫಿಕೇಷನ್. ಇವಳ ಮೇಲೆ ಏನೂ ಕೇಸಸ್ ಇಲ್ವಾ, ಯಾಕಂದರೆ ಎಲ್ಲೋ ಸಿಕ್ಕಾಕೊಂಡಿರ್ತಾಳೆ, ಇನ್ನೇನಾದ್ರು ಪ್ರಾಬ್ಲಮ್ ಆಗ್ಬೋದು ನಾಳೆ. ಮತ್ತು ನಾವು ಅವಳನ್ನ ನಂಬಿ 4 ಜನ ಹೆಣ್ಮಕ್ಳನ್ನ ಕಳಿಸ್ತೀವಿ. ಇಷ್ಟೆಲ್ಲ ಸ್ಟೇಜಸ್ ಅವಳನ್ನ ಪಾಸ್ ಆದಮೇಲೆ ಅವಳನ್ನ ನಾವು ಒಂದು ಕಾರ್ನ ಕೊಟ್ಬಿಟ್ಟು ಅಕಾಮಡೇಟ್ ಮಾಡ್ತಾಯಿದ್ವಿ. ಅವಳನ್ನ ನೀನು ಡ್ರೈವ್ ಮಾಡಬೇಕು. ಫಸ್ಟ್ ಇಟ್ ಸ್ಟಾರ್ಟ್ಸ್ ವಿತ್ ದ ಸ್ಕೂಲ್ ಕಿಡ್ಸ್. 10 kilometer ಅಷ್ಟೇ, ನೀನು ಒಂದೇ ದಿನಕ್ಕೆ 10 kilometer ಮಾತ್ರ ಡ್ರೈವ್ ಮಾಡು. ಸೇಫಾಗಿ ಡ್ರೈವ್ ಮಾಡಬೇಕು, ಮಕ್ಕಳನ್ನ ಸೇಫಾಗಿ ಕರ್ಕೊಂಬರ್ಬೇಕು, ರಿಸೀವಿಂಗ್ ಸೇಫಾಗಿರಬೇಕು, ಅವ್ರನ್ನ ಸೇಫಾಗಿ ಡ್ರಾಪ್ ಮಾಡಬೇಕು. ಇದಿಷ್ಟು ಮಾತ್ರ ಹೇಳ್ಕೊಡೋಕ್ಕೆ ಶುರು ಮಾಡಿದ್ವಿ.
ಸರಿ 1 ತಿಂಗಳು ಅವಳು 10 ಕಿಲೋಮೀಟರ್ಸ್ ಡ್ರೈವ್ ಮಾಡಿದರೆ ಅದಾದಮೇಲೆ ಅವಳನ್ನ ನಾವು ಪ್ರೋಗ್ರೆಸ್ ಮಾಡ್ತಾಯಿದ್ವಿ. ಈವ್ನಿಂಗು ನಾವುಗಳೇ ಕೂತ್ಕೊಂಡು ಇನ್ನೊಂದು ಕಡೆ ಕಾರಲ್ಲಿ ದಿನ 1 ಅವರ್ ನಮ್ಮ ಕಾರ್ನ ಸುಮ್ಮನೆ ಓಡಿಸ್ಬೇಕು. ಪ್ರಾಕ್ಟಿಕಲ್ ಟ್ರೈನಿಂಗ್ ಥರ 1 ಅವರ್ ಸ್ಕೂಲೆಲ್ಲ ಮುಗಿದ್ಮೇಲೆ ಶಿ ಹ್ಯಾಸ್ ಟು ಡ್ರೈವ್ ದ ವೆಹಿಕಲ್. ಅವಳು 1 ಅವರ್ ಕೊಟ್ಟು ಅವಳಿಗೆ ಚಾಲೆಂಜ್ ಏನಂದರೆ ಎಲ್ಲೂ ಗಾಡಿ ಟಚ್ ಆಗಬಾರ್ದು, ಯಾರಿಂದ ಏನು ಕಂಪ್ಲೇಂಟ್ಸ್ ಬರಬಾರ್ದು, ನೀಟಾಗಿ ಹೋಗಿ ಬರಬೇಕು. ಜೊತೆಗೆ ಅದ್ರ ಜೊತೆಗೆ ಒಂದು ಕ್ಲಾಸ್ ಟೀಚರ್ನ ಕೂರಿಸಿ ಕಳಿಸ್ತಾ ಇದ್ವಿ. ಕಲ್ಯಾಣಿ ಕೃಷ್ಣ ಅವ್ರು ಕೂತ್ಕೋತಾ ಇದ್ರು ಆವಾಗ, ಅವರೇ ನಮಗೆ ಸೀನಿಯರ್ ಇದ್ದರು. ಸೊ ಕಲ್ಯಾಣಿ ಕೃಷ್ಣ ಅವ್ರು ಕೂತ್ಕೋತಾ ಇದ್ರು ಪಕ್ಕದಲ್ಲಿ. ಈ ಹುಡುಗಿರು 1 ಅವರ್ ಡ್ರೈವ್ ಮಾಡಿ ಬರೋರು. ಅವರು ಕಲ್ಯಾಣಿ ಕೃಷ್ಣ ಅವರು ಇಲ್ಲ ಮೇಡಮ್ ಇವ್ರಿಗೆ ಗಾಡಿ ತೆಗೆದುಕೊಡ್ಬಹುದು ಅಂತಂದಾಗ ನಾವು ನೆಕ್ಸ್ಟ್ ಲೆವೆಲ್ ಯೋಚನೆ ಮಾಡ್ತಾ ಇದ್ವಿ. ನೆಕ್ಸ್ಟ್ ಏನು ಮಾಡ್ಬೋದು ಆ ಹುಡುಗಿಗೆ. ಇಷ್ಟು ಚಾಲೆಂಜಸ್ ಸ್ಟಾರ್ಟಿಂಗಲ್ಲಿ ನಾವು ಫೇಸ್ ಮಾಡಿದ್ದು. ಇಲ್ಲ ಏನಂತ ಹೇಳಿದ್ರೆ ಹೊಸದಾಗಿ ಕಾನ್ಸೆಪ್ಟ್ ತರ್ತಾ ಇದ್ದೀವಿ. ಇದು ಒಂದು ಗುಡ್ ಇನಿಷಿಯೇಟಿವ್ಗೋಸ್ಕರ. ಇದರಿಂದ ಇನ್ನೇನಾದ್ರು ಪ್ರಾಬ್ಲಮ್ಗಳು ಬಂದರೆ ನಾಳೆ ಜನ ಇದನ್ನು ಅಕ್ಸೆಪ್ಟ್ ಮಾಡ್ತಾರೋ ಇಲ್ವೋ. ಫಸ್ಟ್ ಆಫ್ ಆಲ್ ಒಂದು ವಿಮೆನ್ ಓಡಿಸ್ತಿದ್ದಾರೆ ಅಂದರೆ ಹಲವಾರು ಚಾಲೆಂಜಸ್. ಆ್ಯಂಡ್ ಒಂದು ವಿಮೆನ್ ಆಂಟ್ರಪ್ರೀನರ್ ಇದೆಲ್ಲ ಮಾಡ್ತೀರಂದರೆ ಸಪೋರ್ಟಿಗೆ ಎಲ್ಲರೂ ಬರಲ್ಲ. ಚಾಲೆಂಜಸ್ ಎಲ್ಲೆಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಇದು ನಾವು ಜಸ್ಟ್ ಡ್ರೈವಿಂಗ್ಗೆ ಇಷ್ಟು ಚಾಲೆಂಜಸ್. ಸೊ 2018 ಅಂದ್ಕೊಂಡ್ವಿ ನಾವು ಏರ್ಪೋರ್ಟಿಗೆ ಲಾಂಚ್ ಮಾಡಬೇಕು ಅಂತ. ಏರ್ಪೋರ್ಟಿಗೆ ಹೋಗ್ತಾ ಇದ್ವಿ. ಹೆಂಗೆ ಹೋಗ್ತಿದ್ವಿ ಅಂದರೆ ನೈಟ್ ಟೈಮು ಡ್ರೈವರ್ಸ್ ಕಮ್ಮಿ, ವಿ ಯೂಸ್ ಟು ಡ್ರೈವ್ ಅವರ್ ವೆಹಿಕಲ್ಸ್. ಎಸ್ ಹೌದು, ನಾವೇ ಡ್ರೈವ್ ಮಾಡ್ತಾ ಇದ್ವಿ. ನಾನು ಎಷ್ಟೋ ಸತಿ ನೈಟ್ ಮಾಡ್ತಿದ್ದೆ. ಈವನ್ ಐ ಆಮ್ ಎ ಪ್ರೆಗ್ನೆಂಟ್. ಸ್ಕೂಲ್ ಮಕ್ಕಳಿಗೆ ಪಿಕಪ್ ಆ್ಯಂಡ್ ಡ್ರಾಪ್ ಮಾಡ್ತಿದ್ದೆ. ನನ್ನ ಮಗು ಹುಟ್ಟಿದ ಮೇಲೆ ಅವನಿಗೆ ಕಾರ್ ಚೇರ್ ಥರ ಮಾಡಿಬಿಟ್ಟು ಅವನ್ನ 9 ತಿಂಗಳು ಮಗುನ ಕೂರಿಸ್ಬಿಟ್ಟು ಇವರ್ ಡ್ರೈವಿಂಗ್. ಅವನಿಗೊಂದು ಮಿಕ್ಕಿ ಮೌಸ್ ಹಾಕ್ಕೊಡೋದು, ಒಂದು ಫೀಡಿಂಗ್ ಬಾಟ್ಲಲ್ಲಿ ಹಾಲೆಲ್ಲ ಫಿಲ್ ಮಾಡಿ ಇಟ್ಕೊಂಡ್ಬಿಟ್ಟು ಯೂಸ್ ಟು ಟೇಕ್ ಕೇರ್. ಬಿಕಾಸ್ ಒಂದು ಕಮಿಟೆಡ್ ಪ್ರಾಜೆಕ್ಟ್ ಅಂತ ಅಂದಮೇಲೆ ಅದರಲ್ಲಿ ಏನೇನು ಚಾಲೆಂಜಸ್ ಒಂದು ಹೆಣ್ಮಗು ಫೇಸ್ ಮಾಡ್ಬೋದು ಅಂತ ಫಸ್ಟ್ ನಾವು ಚಾಲೆಂಜ್ ಫೇಸ್ ಮಾಡಿದರೆ ಮಾತ್ರ ಅದನ್ನು ಹೇಳೋಕ್ಕೂ ಸಾಧ್ಯ. ಅದು ಎಲ್ಲ ಥರ ಚಾಲೆಂಜಸ್ಸು ನಾವು ಫೇಸ್ ಮಾಡಿದ ಮೇಲೆ ನಮ್ಮ ಹುಡುಗಿರಿಗೆ ಗೈಡ್ ಮಾಡೋಕ್ಕೆ ಶುರು ಮಾಡ್ತೀವಿ. ಇದೆಲ್ಲ ಚಾಲೆಂಜಸ್ ಬರುತ್ತೆ, ನೀನು ಹೆಂಗೆ ಒಂದು ಹುಡುಗಿ ಡ್ರೈವಿಂಗ್ ಬರ್ತೀನಿ ಅಂದರೆ ಫಸ್ಟ್ ನಾವು ಕೇಳೋದು ನಿಮ್ಮ ಮಕ್ಕಳನ್ನ ಯಾರು ಕೇರ್ ತಗೋತಾರೆ ಅಂತ, ಯಾರು ಕೇರ್ ಮಾಡ್ತಾರೆ. ಸೊ ಅವಳಿಗೆ ಅವಾಗ ಪ್ರಶ್ನೆ ಉಂಟಾಗುತ್ತೆ, ಅಯ್ಯೋ ನನ್ನ ಮನೇಲಿ ಹೆಂಗಪ್ಪ ನೋಡ್ಕೊಳ್ತಾರೆ ಅನ್ನೋ ಫಸ್ಟ್ ಚಾಲೆಂಜು. ಅಲ್ಲೇ ತಾನು ಯೋಚನೆ ಮಾಡಬೇಕು, ನೀನು ಕೆಲಸಕ್ಕೆ ಬರಬೇಕಾ ಬರಬಾರ್ದಾ ಅಂತ ಅಲ್ವಾ. ಸೊ ಇದೆಲ್ಲ ಮಾಡಬೇಕು ಅಂದಾಗ ಐ ಯೂಸ್ ಟು ಡ್ರೈವ್ ದ ವೆಹಿಕಲ್. ಮಕ್ಕಳನ್ನ ಕರ್ಕೊಂಡು ಸ್ಕೂಲ್ ಟು ಪಿಕಪ್ ಡ್ರಾಪ್ಸ್ ಎಲ್ಲ ಮಾಡ್ತಾಯಿದ್ವಿ. ಅದಾದಮೇಲೆ ನೈಟ್ ಟೈಮ್ ಏರ್ಪೋರ್ಟ್ ಮಾಡಿದರೆ ಏರ್ಪೋರ್ಟ್ ಮಾಡ್ತಾಯಿದ್ವಿ. ಸೊ ಇದೆಲ್ಲ ಆದಾಗ ನೈಟ್ ಟೈಮ್ ನಾವು ಏರ್ಪೋರ್ಟ್ಗೆ ಹೋದಾಗ ನಮ್ಗೆ ಎಷ್ಟೊಂದು ಸತಿ ಅನ್ಸೋದು ಎಷ್ಟು ಜನ ವಿಮೆನ್ಸ್ ಇದ್ದಾರೆ, ಇವ್ರಿಗೆ ಹೆಂಗೆ ನಾವು ಸಪೋರ್ಟ್ ಕೊಡೋದು. ಎಲ್ಲರೂ ಗೊತ್ತಿಲ್ಲದಿರೋ ಡ್ರೈವರ್ಸ್ ಜೊತೆ ಹೋಗ್ತಾರೆ, ಬಟ್ ವಿ ಡೋಂಟ್ ನೋ ಟು ಹೋಮ್ ವಿತ್ ವಿ ಆರ್ ಟ್ರಾವೆಲಿಂಗ್ ಅಂತ. ಸೊ ಅದೆಲ್ಲ ಅಂದ್ಕೊಂಡಾಗ ನಮಗೆ ನೆಕ್ಸ್ಟ್ ಅನಿಸಿದ್ದು ನಾವು ಹೇಗಾದ್ರು ಸರಿ ಏರ್ಪೋರ್ಟಿಗೆ ರೀಚ್ ಆಗಬೇಕು. ರೀಚ್ ಆಗೋದು ಹೇಗೆ, ಸರ್ವಿಸ್ ಕೊಡಬೇಕು, ಹೇಗೆ ರೀಚ್ ಆಗ್ತೀವಿ ಅಂತ. ಒಂದು ವಿಮೆನ್ ಆಂಟ್ರಪ್ರಿನರ್ ಆಗಿ ಯಾವ್ಯಾವ ಥರ ಚಾಲೆಂಜಸ್ ಅಲ್ಲಿ ಬರುತ್ತೆ ಅಂದರೆ, ಒಂದು ವಿಮೆನ್ ಏನಾದ್ರು ಮಾಡ್ತೀಯಾಳೆ ಅಂದರೆ ನಮಗೆ ಸಪೋರ್ಟ್ ಮಾಡೋ ಜನ ತುಂಬ ಕಮ್ಮಿ. ನಾವು ಹೋದ್ವಿ ಏರ್ಪೋರ್ಟಲ್ಲಿ, ಇದೊಂದು ಪ್ರಾಜೆಕ್ಟ್ನ ಡಿಸ್ಕಸ್ ಮಾಡಿದ್ವಿ ಸೀನಿಯರ್ಸ್ ಜೊತೆ. ಡಿಸ್ಕಸ್ ಮಾಡಿದ ಮೇಲೆ ಅವ್ರು ನಮಗೆ ಹೇಳಿದ್ದು ಲೈಕ್ ದಿಸ್ ಇಸ್ ನಾಟ್ ಅಟ್ ಆಲ್ ಪಾಸಿಬಲ್ ಅಂತ ನಕ್ಬಿಟ್ರು. ಇದಾಗದೇ ಇರೋದು ಮೇಡಮ್, ಇದನ್ನು ಎಲ್ಲರೂ ಬರ್ತಾನೆ ಮಾಡ್ತೀನಿ ಅಂತಾರೆ, ಇದಾಗದೇ ಇರೋವಂಥದ್ದು ಅಂತ. ದೆನ್ ಎಗೇನ್ ವಿ ವೆಂಟ್ ವಿತ್ ದ ಟೀಮ್. ಇಲ್ಲ ನಾವು ಮಾಡ್ಬೋದು ಸರ್, ಈ ಥರನೇ ಮಾಡ್ಬೋದು, ನಮಗೆ ನೀವು ಅವಕಾಶ ಮಾಡಿಕೊಡಿ, ಇದನ್ನು ಫ್ಲಾಪ್ ಆಗದಿರೋ ಥರ ನಾವು ಮಾಡ್ತೀವಿ ಅಂತ. ಯಾಕೆಂದರೆ ಇಲ್ಲಿವರೆಗೂ ಇಂಡಿಯಾದಲ್ಲಿ ಯಾರೂ ಇಂಟರ್ನ್ಯಾಷನಲ್ ಏರ್ಪೋರ್ಟಲ್ಲಿ ಲಾಂಚ್ ಮಾಡಿಲ್ಲ, ಹೆಣ್ಮಕ್ಳು ಎಲ್ಲೂ ಮಾಡಿಲ್ಲ. ಬಾಂಬೆಲಿದೆ, ಬಾಂಬೆಲಿ ಫೇಲ್ಯೂರ್ ಆಗೋಯ್ತು. ದೇ ಕುಡ್ ನಾಟ್ ರನ್. ಸುಮಾರು ಇಲ್ಲ ವರ್ಷಗಳೇ ಅಲ್ಲ, ತಿಂಗಳಲ್ಲೇ ಫ್ಲಾಪ್ ಆಗೋಯ್ತದು. ಸೊ ಅದು ಆದಾಗ ಇವರು ನಮ್ಮ ಇಂಟರ್ನ್ಯಾಷನಲ್ ಏರ್ಪೋರ್ಟು ಇಲ್ಲಿ ಸಿಕ್ಕಾಪಟ್ಟೆ ಜನ ಇರ್ತಾರೆ, ಇನ್ನೇನು ಇಶ್ಯೂಸ್ ಬರುತ್ತೋ ಅಂತ ದೇ ವರ್ ಲೈಕ್ ನೆಗ್ಲೆಕ್ಟಿಂಗ್ ಅಸ್. ಇಲ್ಲ ಮೇಡಮ್ ಇದು ಆಗೋದಿಲ್ಲ ಅಂತ. ನಾನೊಂದು 5-6 ಮೀಟಿಂಗ್ಸ್ ಅಟೆಂಡ್ ಮಾಡಿದೆ. ಇಲ್ಲ ಸರ್ ಇದನ್ನು ಮಾಡಬಹುದು, ನಮಗೆ ಹೇಗಾದ್ರು ಪರ್ಮಿಷನ್ ಕೊಡಿ ಅಂತ. ದೆನ್ ದೇ ಸೆಡ್ ನೋ, ನೀವು 100 ಕ್ಯಾಬ್ಸ್ ಮೇಲೆ ಬರ್ತೀರಾ, ನಾವು ಕೊಡ್ತೀವಿ ಪರ್ಮಿಷನ್ನು ಅಂದರೆ. ಸರ್ ನಾನು 100 ಕ್ಯಾಬ್ಸ್ ಮಾಡೋದಾದರೆ ನಾನು ನಿಮ್ಮ ಹತ್ರ ಯಾಕೆ ಬರಬೇಕು, ನಾನು ಹೊರಗಡೆನೇ ಕ್ಯಾಬ್ಸ್ ಇಟ್ಕೊಂಡು ನಾನು ಮಾಡ್ಬೋದು. ನಾನು ಹೇಳ್ತಾ ಇರೋದು ಏರ್ಪೋರ್ಟಲ್ಲಿರೋ ಹೆಣ್ಮಕ್ಳಿಗೆ, ಯಾವುದೇ ಏರ್ಪೋರ್ಟಲ್ಲಿರೋ ಹೆಣ್ಮಕ್ಳು ಹೊರಗಡೆ ಬಂದು ಕ್ಯಾಬ್ ತೊಗೊಳಲ್ಲ, ಏರ್ಪೋರ್ಟ್ ಒಳಗಡೆ ಅಷ್ಟೇ ಕ್ಯಾಬ್ ತೊಗೊಳಕ್ಕೆ ಸಾಧ್ಯ. ಸೊ ನನಗೆ ನೀವು ಆಪರ್ಚುನಿಟಿ ಮಾಡಿಕೊಡಿ ಅಂತ ನಾವು ಕೇಳಿದಾಗ ಅವರು ಇಲ್ಲ ಮೇಡಮ್ ಇದು ತುಂಬ ಚಾಲೆಂಜಿಂಗ್ ಇದೆ, ನಾವು ಮಾಡೋಕ್ಕಾಗಲ್ಲ, ನೀವು 100 ಕ್ಯಾಬ್ಸ್ ಮೇಲೆ ಬನ್ನಿ. ನಾನು ಹೇಳಿದೆ 100 ಕ್ಯಾಬ್ಸ್ ಮೇಲೆ ಬರೋಕ್ಕಾಗಲ್ಲ ಸರ್, 10 ಕ್ಯಾಬ್ಸ್ ನಾನು ಸ್ಟಾರ್ಟಿಂಗ್ 10 ಕ್ಯಾಬ್ಸಿಂದ ಸ್ಟಾರ್ಟ್ ಮಾಡ್ತೀನಿ, ಇದಕ್ಕೆ ನೀವು ಹೇಗೆ ನಮಗೆ ಸಪೋರ್ಟ್ ಮಾಡ್ತೀರಾ ಅದನ್ನು ನೋಡಿ ಅಂತ. ಕೊನೆ ತನಕನೂ ಅವರು ನಮಗೆ ಆಗಲ್ಲ 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 ಅಂತಿದ್ರು. ಸೊ ನಮಗೆ ನಾವು ಸ್ಟಾಪ್ ಆಗಲಿಲ್ಲ. ಎಗೇನ್ ನಾವು ಆವಾಗ ಸ್ಟ್ಯಾಟಿಸ್ಟಿಕಲ್ ಮಿನಿಸ್ಟರ್ ಸದಾನಂದ ಗೌಡ ಸರ್ ಇದ್ದರು, ಅವ್ರ ಹತ್ರ ಹೋದ್ವಿ.
ನಾವು ಹೇಳಿದ್ವಿ ಸರ್ ಈ ಥರ ಅವ್ನು ಮಾಡಬೇಕು ಅಂತಿದ್ವಿ, ನಮಗೆ ಸೆಂಟ್ರಲಿಂದ ಪರ್ಮಿಷನ್ ಕೊಡಿಸಿ. ಸಿ ಆ್ಯಕ್ಚುಲಿ ಏರ್ಪೋರ್ಟಲ್ಲಿ ಟ್ಯಾಕ್ಸಿ ಓಡ್ಸೋಕ್ಕೆ ಅಂತ ಹೇಳಿದ್ರೆ KSTDC ಈಗ ಒಂದು 14 ವರ್ಷದಿಂದ ರನ್ ಆಗ್ತಾ ಇರೋದು. ಅದು ಕೂಡ ಡೆಲ್ಲಿಲಿ ಪರ್ಮಿಷನ್ ತೊಗೊಂಡು ಬಂದು ಒಂದು ಯುವಕರೇ ಒಂದು ಗ್ರೂಪ್ ಮಾಡಿ ಅದನ್ನು KSTDC ಅಂತ ಮಾಡಿ ತಂದು ಏರ್ಪೋರ್ಟಲ್ಲಿ ಶುರು ಮಾಡಿ ದೆನ್ ಇಟ್ ಹಸ್ ಗಿವನ್ ಟು ಕರ್ನಾಟಕ ಟೂರಿಸಂ ಡೆವಲಪ್ಮೆಂಟ್ ಕಾರ್ಪೊರೇಷನ್ಗೆ ಈಗ 13 years ಬ್ಯಾಕ್. ಇನ್ನು ಮೆಗಾ ಮೇರು ಇಸ್ ಎ ಪ್ರೈವೇಟ್ ಆರ್ಗನೈಸೇಷನ್, ದೇ ರನ್ ಬೈ ಓನ್ ಅಲ್ವಾ. ಸೊ ಅದು ಬಿಟ್ಟು ಇನ್ನು ಓಲಾ ಊಬರ್ ಇಟ್ಸ್ ಎ ಪ್ರೈವೇಟ್ ಆರ್ಗನೈಸೇಷನ್. ಸೊ ಈ ಥರ ಪ್ರತಿಯೊಬ್ಬರಿಗೂ ಅವ್ರದೇ ಆದ ಇನ್ಸ್ಟಿಟ್ಯೂಷನ್ ಇರೋದ್ರಿಂದ ನಮಗೆ ಸೆಂಟ್ರಲಿಂದ ಪರ್ಮಿಷನ್ ಬೇಕಿತ್ತು. ಒಂದು ಜಸ್ಟ್ ಅಪ್ರೂವಲ್ ಆದರೂ ಬೇಕಿತ್ತು. ಸೆಂಟ್ರಲ್ ಪರ್ಮಿಷನ್ ಅಂತ ಹೇಳಿದ್ರೆ ಈಗ ನಮಗೆ ಸಪೋರ್ಟ್ ಮಾಡೋರು ಯಾರೂ ಇಲ್ಲ ಆ ಟೈಮಲ್ಲಿ. ನಾವು ಸೆಂಟ್ರಲ್ ಗೌರ್ಮೆಂಟು ಅಲ್ಲ, ಸ್ಟೇಟು ಅಲ್ಲ, ಇಂಡಿಪೆಂಡೆಂಟಾಗಿ ಹೋಗಬೇಕು. ನಮ್ಮ ಹತ್ರ ಯಥೇಚ್ಛವಾಗಿ ದುಡ್ಡಿಲ್ಲ. ಈಗ ಮೇಘಾ ಆಗಲಿ ಮೇರು ಆಗಲಿ ಅವರೆಲ್ಲ ಪರ್ಕ್ಸ್ ಅಂತ ಪೇ ಮಾಡ್ತಾರೆ, ಅವ್ರದ್ದೇ ಆದ ಚಾಲೆಂಜಸ್ ಇರುತ್ತೆ. ಅವ್ರು ಅದನ್ನು ಪೇ ಮಾಡ್ತಾರೆ ಏರ್ಪೋರ್ಟಿಗೆ, ಅವ್ರದ್ದೇ ಆದ ಒಂದು ಪಾರ್ಕಿಂಗ್ ತೊಗೋತಾರೆ, ಎಲ್ಲ ತೊಗೋತಾರೆ. ನಾವು ಏನೂ ಇಲ್ಲದೆ ಹೋಗ್ತಾ ಇದ್ದೀವಿ. ವಿ ಸ್ಟಾರ್ಟೆಡ್ ಅವರ್ ಬಿಸ್ನೆಸ್ ವಿತ್ 20,000 rupees. 20,000 ರೂಪಾಯಿ ಇನಿಷಿಯಲ್ ಡೆಪಾಸಿಟ್ ತೊಗೊಂಡು 3 ಜನ ಪಾರ್ಟ್ನರ್ಸು 60,000 ಹಾಕ್ಬಿಟ್ಟು ವಿ ಸ್ಟಾರ್ಟೆಡ್ ದಿಸ್. ಅಂಥವರಿಗೆ ನಾವು ಎಲ್ಲಿಂದ ಲಕ್ಷಗಳನ್ನ ಇದು ಮಾಡೋದು? 10 ಗಾಡಿನ ನಾವು ಇನ್ವೆಸ್ಟ್ ಮಾಡ್ಬೇಕಾದ್ರೆ ನಮಗೆ 70 ರಿಂದ 80 ಲಕ್ಷ ಬೇಕು ಡೆಪಾಸಿಟ್ ಮಾಡೋಕ್ಕೇನೆ. ಇನ್ವೆಸ್ಟ್ಮೆಂಟೇ ಬೇಕು ನಮಗೆ, ಯಾರು ಕೊಡ್ತಾರೆ? ಸೊ ಈ ಥರ ಎಲ್ಲ ಚಾಲೆಂಜಸ್ ಇದ್ದಾಗ ನಾನು ಸಾಮಾನ್ಯ ಹುಡುಗಿ ಏರ್ಪೋರ್ಟಲ್ಲಿ ನನಗೊಂದು ಜಾಗ ಅಂತ ತಗೋತೀನಿ, ಒಂದು ಪಾರ್ಕಿಂಗ್ ಅಂತ ಕೇಳ್ತೀನಿ ಅನ್ನೋಕ್ಕೂ ನನಗೆ ಆ ಒಂದು ಇದಿಲ್ಲ. ಖಂಡಿತ ಯೋಚನೆ ಮಾಡಲೇಬೇಕು. ಸರ್ ಹತ್ರ ಪರ್ಮಿಷನ್ ತೊಗೊಂಡ್ವಿ. ಸರ್ ಹೇಳಿದ್ರು ಆಯ್ತು ನಾನು ಮಾತಾಡಿಸ್ತೀನಿ ಅಂತೇಳಿ ಏವಿಯೇಷನ್ ಮಿನಿಸ್ಟರ್ ಆವಾಗ ಸುರೇಶ್ ಪ್ರಭು ಇದ್ರು. ಅವರು ಏರ್ಪೋರ್ಟಿಗೆ ಒಂದು ಲೆಟ್ರ್ ಬರೆದ್ರು, ಇಲ್ಲ ಈ ಥರ ಮಾಡ್ತಿದ್ದಾರೆ, ಒಂದು 10 ಜಸ್ಟ್ ಕ್ಯಾಬ್ಸ್ನ ನಾವು ಅರೇಂಜ್ ಮಾಡಿಸಿ ಅವ್ರಿಗೆ ಕೊಡೋಣ, ಇನಿಷಿಯೇಟಿವ್ ಮಾಡೋಕ್ಕೆ ಕೊಡೋಣ, ನೋಡೋಣ ಹೆಂಗೆ ನಡೆಸ್ತಾರೆ ಅಂತ. ಸೊ ಅವ್ರು ಏರ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಮಾತಾಡಿದ್ರು. ಆಮೇಲೆ ಏರ್ಪೋರ್ಟ್ ಅವ್ರು ನಮಗೆ ಓಕೆ ಮೇಡಮ್ ನೀವು ಮಾಡಿ, ಬಟ್ 30 ಕ್ಯಾಬ್ಸಲ್ಲಿ ಬರಬೇಕು ಅಂದರು. ಸರ್ ನೀವು ಮಾಡೆಲ್ ಕ್ಯಾಬ್ಸ್ ಅಂತ 10 ಮಾಡಿ ಸರ್, ಆಮೇಲೆ ಅದಾಗದೇ ಇನ್ಕ್ರೀಸ್ ಆಗುತ್ತೆ ನೋಡ್ತಾ ಇರಿ ಅಂತ ನಾನು ಹೇಳಿದೆ. ಅದಾದಮೇಲೆ ಅವ್ರು ಏನು ಮಾಡಿದ್ರು, ಮೇಡಮ್ ನೀವು ಒಂದು ಕೆಲಸ ಮಾಡಿ, ನಿಮಗೆ ಡೈರೆಕ್ಟಾಗಿ ನಾವು ಪ್ಲೇಸ್ಮೆಂಟ್ ಮಾಡೋಕ್ಕಾಗಲ್ಲ. ಲೈಕ್ ಓಲಾ ಊಬರ್ ಅವ್ರದ್ದೆಲ್ಲ ತುಂಬ ಇದಿರುತ್ತೆ, ಅದು ಅವ್ರದ್ದೇ ಅದೇ ಅಗ್ರಿಮೆಂಟ್ಸ್ ಇರುತ್ತೆ, ಅವ್ರದ್ದೇ ಅದೇ ಪೇಮೆಂಟ್ಸ್ ಮಾಡಬೇಕು. ನಿಮಗೆ ಈಗ ಸದ್ಯಕ್ಕೆ ಆ ಪರಿಸ್ಥಿತಿಯಲ್ಲಿ ನೀವಿಲ್ಲ. ಯು ಜಸ್ಟ್ ಗೋ ಆ್ಯಂಡ್ ಟಾಕ್ ಟು KSTDC ಕರ್ನಾಟಕ ಟೂರಿಸಂ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ MDನ ಮೀಟ್ ಮಾಡಿ, ಅವ್ರು ಏನಾದ್ರು ನಿಮ್ಮ ಪ್ರಾಜೆಕ್ಟ್ನ ಇಷ್ಟಪಟ್ಟು ಅವರು ಅದನ್ನು ಇದು ಮಾಡೋಂಗಿದ್ರೆ ವಿಲ್ ಅಕ್ಸೆಪ್ಟ್, ಅವ್ರ ಅಂಡರ್ ನೀವು ಬರಬೇಕು ಅಂತ ಹೇಳಿದ್ರು. ಓಕೆ, ಸೊ ನಾವು ಅವ್ರ ಹತ್ರ ಹೋದ್ವಿ. ಮ್ಯಾನೇಜಿಂಗ್ ಡೈರೆಕ್ಟರ್ ಕುಮಾರ ಪುಷ್ಕರ್ ಅಂತ ಇದ್ರು ಅವಾಗ. ಅವ್ರ ಹತ್ರ ನಾವು ಹೋದಾಗ ಅವ್ರಿಗೆ ನಾನು ಎಕ್ಸ್ಪ್ಲೈನ್ ಮಾಡಿದೆ. ಹಿ ವಾಸ್ ವೆರಿ ಹ್ಯಾಪಿ. ಅದೇನೋ ಹೇಳ್ತಾರಲ್ಲ 10 ಕಲ್ಲು ಹೊಡೆದ್ರೆ ಒಂದು ಇದು ಅಂದಂಗೆ ಅವ್ರಿಗೆ ನಾನು ಹೇಳಿದಕ್ಕೆಲ್ಲ ಅವರಿಗೆ ತುಂಬ ಖುಷಿಯಾಗಕ್ಕೆ ಶುರುವಾಯಿತು. ಇಲ್ಲ ಅನುರಾಧ ನಾವು ಹೇಗಾರು ಸರಿ ಇದನ್ನು ಮಾಡೋಣ ಅಂತ. ನಮ್ಗೆ ಏನೇನು ಪರ್ಮಿಷನ್ ಬೇಕೋ ಅದನ್ನು ಕೊಡ್ಸೋಕ್ಕೆ ಶುರು ಮಾಡಿದ್ರು ಅವರು, IFS ಅವರು. ಸೊ ಅವರು ಓಕೆ ಅಂತ ಹೇಳಿದ್ರು. ಅವರು ಓಕೆ ಅಂದಿದ ತಕ್ಷಣ ನಾನು ನೆಕ್ಸ್ಟ್ ನೀವೆಲ್ಲ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಸೊ ನೆಕ್ಸ್ಟ್ ರೆಡಿ ಮಾಡೋಕ್ಕೆ ನಮಗೆ 10 ಬ್ಯಾಂಕ್ ಹೋದ್ರು ಲೋನ್ಸ್ ಇಲ್ಲ. ಸೊ ಈಗ ನೆಕ್ಸ್ಟ್ ನೀವು ಆ ಕ್ಯಾಬ್ಸ್ ಅರೇಂಜ್ ಮಾಡಬೇಕು. ಎಕ್ಸಾಕ್ಟ್ಲಿ, ನಮ್ದೇ ಓನ್ ಇನ್ವೆಸ್ಟ್ಮೆಂಟ್. 10 ಕ್ಯಾಬ್ಗೆ ಕಮಿಟ್ ಆಗಿದ್ದೀವಿ, ನಮ್ಮದೇ ಇನ್ವೆಸ್ಟ್ಮೆಂಟು. ಸೊ ಹೋಗಿದಾಗ ಅಲ್ಲಿ 10 ಬ್ಯಾಂಕ್ಸ್ ಕೇಳಿದ್ರು, ಎಲ್ಲರೂ ಇಷ್ಟಪಡ್ತಾರೆ, ಬಟ್ ಯಾರೂ ಮುಂದೆ ಬರ್ತಾ ಇಲ್ಲ, ನಾವು ಸಪೋರ್ಟ್ ಮಾಡ್ತೀವಿ ಅಂತ. ಸೊ ಆವಾಗ ನಾವೇನು ಮಾಡಿದ್ವಿ ಅಂದರೆ, ನಮ್ಮದೇ ಒಂದು ಸ್ವಂತ ಪ್ರಾಪರ್ಟಿ ಇತ್ತು ನಾಗರಬಾವಿದು, ಒಂದು ಲ್ಯಾಂಡ್ ತೊಗೊಂಡಿದ್ವಿ, ಜಸ್ಟ್ 30-50 ಸ್ಮಾಲ್ ಪ್ರಾಪರ್ಟಿ. ಅದನ್ನು ಪ್ಲೆಡ್ಜ್ ಮಾಡಿ ವಿ ಬಾಟ್ ಕಾರ್ಸ್. ಬ್ಯಾಂಕಲ್ಲಿ ಪ್ಲೆಡ್ಜ್ ಮಾಡಿ ಫಸ್ಟು ನಾವು ಕಾರ್ ತೊಗೊಂಡು ಸ್ಟಾರ್ಟ್ ಮಾಡಿಬಿಡೋಣ, ದೆನ್ ವಿಲ್ ಸಿ ಏನು ಮಾಡ್ಬೋದು ಅಂತ ಹೇಳಿಬಿಟ್ಟು ಆ ಇನಿಷಿಯೇಟ್ ತೊಗೊಂಡು ನಾವು ನಮ್ಮ ಪ್ರಾಪರ್ಟಿ ಪೇಪರ್ಸ್ ಎಲ್ಲ ಕೊಟ್ಬಿಟ್ಟು ಅಲ್ಲಿಗೆ ಇಮಿಡಿಯೇಟಾಗಿ ನಾವು ಕಾರ್ಗಳನ್ನ ಅಪ್ರೂವಲ್ಗೆ ಇದು ಮಾಡಿದ್ವಿ. 10 ಕಾರ್ಗೆ ಮಾರ್ಟ್ಗೇಜ್ ಲೋನ್ ಥರ ಹೋಯಿತು. 4 yearsಗೆ ಲೋನ್ ಸ್ಯಾಂಕ್ಷನ್ ಆಯಿತು. ಶೋರೂಮ್ಗೆ ಅಮೌಂಟ್ ಎಲ್ಲ ಡೆಪಾಸಿಟ್ಸ್ ಬಂತು. ಇಮಿಡಿಯೇಟಾಗಿ ನಾವು ಲಾಂಚ್ 10 ಕಾರ್ ರೆಡಿ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.